ಈ ಮನೆಯ ಹೆಸರು ತಿಮ್ಮನ ಮನೆ. ಈ ಮನೆಯಲ್ಲಿ ಮಧುಮೆಯ ಸಂಗಮ ಮನೆ ಮಾಡಿ. ಈ ಮನೆಯ ಹೆಡ್ ಗುರುಮ. ಅಮೋರೆ ಅಮೋರೆ ಅಮೋರೆ, ನಮಸ್ಕಾರ ಸರ್. ನಮಸ್ತೆ. ನೀವ್ಯಾರು ಗೊತ್ತಾಗ್ಲಿಲ್ವೇ? ನಿಮ್ಮ ಹೆಸರು? ನನ್ನ ಹೆಸರು ಏನ್ರಿ ಅಂತ. ಸರ್, ನಾನು ಕೇಳಿದ್ದು ನಿಮ್ಮ ಹೆಸರು ಸರ್. ನನ್ನ ಹೆಸರೇ ಏನ್ರಿ ಅಂತ. ಅನೇಕ ಗಂಡಂದರಿಗೆ ಅವ್ರ ಹೆಸರು ಏನ್ರಿ ಅಂತಾನೆ ಇರುತ್ತೆ. ನಿಮ್ಮಮ್ಮವ್ರನ್ನ ಹಂಗೆ ಕರೆಯೋದು, ನೀವು ಹಂಗೆ ಕರೀರಿ. ಅಯ್ಯೋ ಕರೀರಿ. ಏನ್ರಿ? ಹೇಳಿ, ಏನಾಗ್ಬೇಕಿತ್ತು? ಅಮ್ಮೋರಲ್ಲಿ ಮದ್ವೆ ಅಂತೆ ಶ್ರೀಧರಪ್ಪ ಅವ್ರಿಗೆ. ಮನೇಲೆಲ್ಲ ಜೋರಿದ್ದಂಗಿದೆ. ಒಳಗಡೆ ಭಾಷಣ, ಹೊರಗಡೆ ಗುಡುಗು ಸಿಡಿದೆ. ಒಳಗಡೆ ರೇಡಿಯೋ ಸಂಗೀತ, ಹೊರಗಡೆ ಉರಿ ಬಿಸಿದೆ. ಒಳಗಡೆ ಕಾವ್ಯ ವಚನ, ಹೊರಗಡೆ ಗಟಾರದ ವಾಸನೆ. ಒಳಗಡೆ ಮನೆಯೋಡು, ಹೊರಗಡೆ ದೇಶಭಕ್ತ. ಎಲ್ಲ ಇದ್ದಾಗೆ ಇದೆ. ಯಾಕೆ ಸ್ವಾಮಿ, ಹುಷಾರಿಲ್ವೇ? ಅದು ಬಿಡಿ, ಮದ್ವೆ ಒಡವೆ ಗಿಡ್ವೆ ಜೋರಾಗಿ ಮಾಡಿಸಿದಿರೋ ಹೆಂಗೆ? ಒಡವೆನ ಮಾಡಿಸೋನು ದಡ್ಡ, ಒಡವೆನ ಮಾರೋನು ದಡ್ಡ. ಸರಿಯಾದ ಸಮಯಕ್ಕೆ ಒಡವೆ ಆಗುತ್ತೆ ಅಂತ ಮಡ್ಗೋನು ಕೂಡ ದಡ್ಡನೆ. ಈ ಹೆಣ್ಣಿಗೆ ಇಬ್ಬರು ಪ್ರಾಣಪ್ರಿಯರು, ಒಬ್ಬ ಗಂಡ, ಇನ್ನೊಂದು ಒಡವೆ. ಗಂಡನ ಬೇಡ ಹೆಣ್ಮಕ್ಳು ಸಿಗ್ತಾರೆ, ಆದ್ರೆ ಒಡವೆನ ಇಲ್ಲಿಗೆ ನನ್ನ ಮಕ್ಕಳೇ ಒಡವೆಗಿರ್ಬೇಕು. ಓ ಅಲ್ಲಿ ನೋಡಿ, ಜಾನಕಮ್ಮ ಬಂದು ನನ್ನ ಧರ್ಮ ಪತ್ನಿ ದುರ್ಭಕ್ತೆ. ಈ ಒಬ್ಬ ಮಗನ ಮದುವೆ ಮಾಡಿದ್ರೆ ಸಾಕು ಅಂತ ಅನೇಕ ಹೊರಟೆಗಳು ಮುತ್ಕೊಂಡ್ಬಿಟ್ಟವಳೆ. ಜಾತಿ ವಿಚಾರದಲ್ಲಿ ಕಟ್ಟುನಿಟ್ಟು ಸ್ವಲ್ಪ ಶಾಖಾಗೋ ವಿಚಾರಗಳಷ್ಟೇ, ಅಲ್ಲೇ ಧೋಪ್ ಅಂತ ಬಿದ್ದು ಬಿಡ್ತಾಳೆ. ಅಮ್ಮೋರೆ, ಅಲ್ಲ ಈ ಅಪ್ಪ ಅವ್ರಿಗೆ ಏನಾಗಿದೆ ಅಂತ ಮದ್ವೆ ಮನೆಯಲ್ಲಿ ಆಕಾಶ ತಲೆ ಮೇಲೆ ಬಿದ್ದರಂಗ್ ಆಡ್ತಾರೆ. ಪರಮೇಶ್ವರ, ಇನ್ನೂ ಪರೀಕ್ಷೆನಾ ಸ್ವಾಮಿ? ಆಪದ್ ಬಾಂಧವ ಕರುಣಾಕರ, ಎಷ್ಟೇ ಕಷ್ಟ ನಷ್ಟ ಬಂದರೂ ತಾಳಿಕೊಳ್ಳು ಶಕ್ತಿ ಕೊಡು ತಂದೆ. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣಿ, ಕಾಯು ಗಿರೀಶ ಗಿರಿಜೇಶ ಶಂಭು. ಹಾಡು ಹಾಡಕ್ ಹೋಗ್ಬೇಡಿ ಅಮ್ಮೋರೆ, ಆಯಾಸ ಆಗ್ತದೆ. ಅವ್ರು ಏನಂದ್ರು ನಿಮ್ಗೆ? ಒಳಗೆ ನೀವಂತೆ, ಹೊರಗೆ ದೇಶಭಕ್ತರಂತೆ, ಏನೋ ಗಟಾರದ ವಾಸನೆನೂ ಬರ್ತಿದೆ ಅಂತಿದ್ರು. ಏನಂದ್ರೆ ನಿಮ್ಗೆ ಹೊರಗೆ ದೇಶಭಕ್ತರೇ ಮುಖ್ಯರಾದ್ರೆ ಇವತ್ತು. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣಿ. ಮುಂದೆ ಕೇಳಿ, ಮುಂದೆ ಕೇಳಿ. ನಿಮಗೆ ಮದುವೆ ಚಿಂತೆ ಚೂರು ಇಲ್ವೇ? ಚಿಂತೆ ಉಪ್ಪು, ಸಂತೋಷವೇ ಸಕ್ಕರೆ. ಹಿಂಗೆ ಅಮ್ಮೋರೆ, ಹಿಂಗೆ. ಹೇ ಸಾಂಬ ಸದಾಶಿವನೇ, ಜಟಾಚರನೇ. ಅಯ್ಯೋ, ಅಮ್ಮೋರ್ ಬಿದ್ದೆ ಹೋದ್ರಲ್ಲ ಅಮ್ಮೋರೆ. ಔಷಧಿ ಎಲ್ಲಿಟ್ಟಿದ್ದೀರಾ ಹೇಳಿ ಅಮ್ಮೋರೆ. ಅಮ್ಮೋರೆ, ಈಗ ಈ ಔಷಧಿ ಇದೆಯಲ್ಲ, ಅಮ್ಮೋರೆ. ಔಷಧಿಯಿಂದ ಕಾಯಿಲೆ 1 ವಾರಕ್ಕೆ ಗುಣಮುಖ ಆಗುತ್ತದೆ. ಅದೇ ಔಷಧಿ ಇಲ್ಲದೆ 7 ದಿನದಲ್ಲಿ ಗುಣಮುಖ ಆಗುತ್ತದೆ. ದೇಹಕ್ಕೆ ಕಾಯಿಲೆ, ಆತ್ಮಕ್ಕೆ ಔಷಧಿ ಆಗುತ್ತದೆ ಅಂತೆ. ಮನುಷ್ಯ ಮೇಲೆ ಕಾಯಿಲೆ ಬೀಳ್ತಾನೆ, ಸಾಯ್ತಾನೆ, ಗುಣನಾಗ್ತಾನೆ. ಆದ್ರೆ ಪ್ರಾಣಿಗಳು ಕೂಡ ಹಂಗೆ ಆಗ್ತಾ ಇರ್ತಾನೆ. ಈ ಮನುಷ್ಯ ಔಷಧಿ ಬೇಡ್ತಾನೆ ಗೊತ್ತಿಲ್ವೇ? ಎಂತ ಮನುಷ್ಯನಪ್ಪ ಇದ್ದ. ಅಮ್ಮೋರೆ, ಅಮ್ಮೋರೆ, ಅಮ್ಮೋರೆ. ಇವರೇ ಮದುವೆ ಆಗಬೇಕಾದ ಗಂಡು ಹೆಣ್ಣು. ಆದರೆ ಈ ಮದುವೆ ಇವರಿಬ್ಬರಿಗೂ ಇಲ್ಲ. ಇದರ ಮತ ಅಲ್ಲಲ್ಲ, ಮತ ಭಯಂಕರ. ರಂಗದಲ್ಲಿ ಮಾತಾಡ್ತಾ ಮಾತಾಡ್ತಾ ಭಾಷೆ, ಭಾವನೆ ಎಲ್ಲ ಬೊಕ್ಕಿಶಾಗಿದೆ. ಆ ಹುಡುಗಿಯ ಹೆಸರು ಭೋನಾ ಅಂತ. ಇವರಿಬ್ಬರು ಸಹ ಅವರವರ ಫ್ಯಾಮಿಲಿಯ ಎಮೋಷನಲ್ ಬ್ಲ್ಯಾಕ್ಮೇಲ್ಗೆ ಒಳಗಾಗಿ ಮದುವೆಗೆ ಹೂ ಹೊಂದಿದ್ದಾರೆ. ಆದರೆ ಕಡೆಯ ಮೂಮೆಂಟ್ನಲ್ಲಿ ತಪ್ಪಿಸಿಕೊಳ್ಳಬೇಕೆಂಬುದೇ ಇವರ ಪ್ಲಾನ್ ಆಗಿದೆ. ವಿವಾಹದ ತೋರುಗಂಬ ಕಣ್ಣೆದುರಿಗೆ ಸುರಿಯುತ್ತಿದೆ ಪಾವನ. ಆ ತೋರುಗಂಬದಲ್ಲಿ ಆ ತೋರುಗಂಬದಲ್ಲಿ ಕುಣಿಕೆ ಕಣ್ಣಿಗೆ ಕಟ್ಟುತ್ತಾ ಇಷ್ಟಗಲ ಬಾಯಿ ತೆರೆದು ಕಿಕ್ಕಿರಿಸಿ ನಗುತ್ತಿರುವಾಗ ನಿನ್ನ ಹೆಸರಿನ ತಿದ್ದುಪಡಿ ಬೇಕೆ? ನಿನ್ನ ಹೆಸರಿಗೆ ಕುಸರಿ ಮಾಡುವಂತಹ ದಿವ್ಯವಾದ ಇಚ್ಛೆ ಇದೆಯೇ? ರಿಲ್ಯಾಕ್ಸ್, ಕೂಲ್. ವಾಟ್ ಯು ವಾಂಟ್? ಏನ್ ಬೇಕಪ್ಪ ನಿನಗ? ಯಾಕೆ ಹಿಂಗ್ ಓದರಾಕತ್ತಿ? ಒದರು ಒದರು ಈ ಜೀವನದ ಎದುರು ಎಲ್ಲ ಎದುರು ಬೆದರು. ಅದು ಹೂಡುವ ಆಟದ ಎದುರು ನಮ್ಮ ಕಸರತ್ತುಗಳೆಲ್ಲ ಮುದುರು. ಏ ಮುಚ್ಚಲೆ ಬಾಯಿ. ಹೆಣ್ಮಕ್ಕಳ ಬಾಳೆ ಬಳಸ್ದಂಗೆ ಬಳಸಾಕತ್ತಾನ. ಫಸ್ಟ್ ನೀ ಯಾರಂತ ಹೇಳಪ್ಪ. ಯಪ್ಪ ಎದುರು ಹೊರಟರು ಬೆಪ್ಪ ಬೆಪ್ಪ. ಅವನು ನೀಡಿರೋ
ಮನೆಯ ದಿಪ್ಪಿಗೆ ಹಗಲು ಇರಳು ಸಿಲಿಸುತ್ತಿದ್ದೀನಿ ನನ್ನದೇ ಆದ ತಪ್ಪ. ಏ ಬಾಯ್ ಮುಚ್ಚು ಅಪ್ಪ, ಫಸ್ಟ್ ನೀ ಯಾರಂತ ಹೇಳ. ಹೇಳಾಕ ಹೊರಟ್ರೆ ತಪ್ಪಾನೆ ಇರುತ್ತೆ ತಾಳ ಆತ. ನೀನೊಬ್ಬ ಮನೆ ಹಾಳ. ಯಾರ್ಲೇವ ನಿನಗೇನ್ ತಿಳಿದಾನು? ಅಮ್ಮ ಶಾರದಾಂಬೆ ಏನಮ್ಮ ನೀನು ಇಲ್ಲೇ? ಕೇಳಿದ್ದು ಅವ ಯಾರಂತ. ಸಾಕ್ಷಾತ್ ಶಾರದಾ ದೇವಿ ಹಂಸ ರೂಪ ಧರಿಸಿ ರೆಕ್ಕೆ ಬಿಚ್ಚಿ ಹಾರಿಕೊಂಡು ಬಂದು ಇವರ ನುಡಿಯಲ್ಲಿ ಗೂಡು ಕಟ್ಟಿಕೊಂಡಿದ್ದಾರೆ. ಇವರು ಬೇರೆ ಯಾರು ಅಲ್ಲ, ನಮ್ಮ ನಾಟಕಗಳನ್ನು ಬರೆದುಕೊಡುವ ಕರ್ತೃ ಕವಿವರ್ಯ ಪರಮಹಂಸ. ನೀ ಹಂಸ? ಹಂಸ ತಪ್ಪು ಹಂಸ. ಅದನ್ನ ತಿಳ್ಕೋ ಅಪ್ಪ. ಫಸ್ಟ್ ನಿಮ್ಮ ಅಣ್ಣನಿಗೆ ಏನಾಗೈತೆ ಕೇಳು. ನಮ್ಮ ಅಣ್ಣನಿಗೆ ಏನಾಯಿತು? ಜಗತ್ತು ನಡೆಯುವ ಗತಿಗೆ ನುಡುಗ ಹುಟ್ಟಿಸುತ್ತಿದ್ದ. ಈ ನಮ್ಮ ಅಣ್ಣನಿಗೆ ಏನಾಯಿತು? ಏನಾದ್ ಕೇಳದೆ ಅಂದ್ರೆ ಅವ ನನಗಾ ಕೇಳ್ತಾನಲ್ಲೋ, ನನ್ನಿಂದ ಆಗೋದೇ. ಕೇಳೋ ಅಣ್ಣ 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 ನಿನ್ ಬಾಯಿಗೆ ಹಾಕೊಂಡ ಮುಂದೆ ಕೇಳಲೆ. ಅಣ್ಣ ನನಗೇನಾಗಿದೆ? ಸಮುದ್ರ ತೆನೆಯುತ್ತಿದೆ, ಭಾವನೆ ಕೊನೆಯುತ್ತಿದೆ, ನೀರಿಗೆ ಬಾಯಾರಿಕೆಯಾಗಿದೆ, ಗಾಳಿ ಉಸಿರಾಡುವುದನ್ನೇ ಮರೆತಿದೆ. ಓ ವಿಧಿಯೇ, ನನ್ನ ಮನದನ್ನೇ ನನಗಾಗಿ ಕಾಯುತ್ತಿರಬಹುದಲ್ಲವೇ? ಅಲ್ಲವೇ ಈ ಇನ್ನೊಂದು ಮಾತಾಡಿದ್ರೆ ನಿನ್ ಕೂಗಿನ ಮಾಡ್ಬಿಡ್ತೀನಿ. ಅಣ್ಣ ನಿನಗೇನಾಗಿದೆ? ಶ್ರೀಧರನ ಮನಸ್ಸು ರಾಧಾಳಲ್ಲಿ ಸಿಕ್ಕಿಕೊಂಡು ಸಿಕ್ಕು ಸಿಕ್ಕಾಗಿದೆ. ಆಕೆಯು ನಟಿ, ಪೌರಾಣಿಕ ಪಾತ್ರಗಳನ್ನು ನಿರ್ವಹಿಸುವ ನಟಿ. ಇಬ್ಬರಲ್ಲೂ ಪ್ರೇಮ ಅಂಕುರಿಸಿದೆ. ಸ್ವಾಮಿ, ನಿಮ್ಮ ಮಾತೃಶ್ರೀಯವರಿಗೆ ಹೇಗಿದ್ದಾರೆ? ಅವರ ದೇಹದಲ್ಲಿ ಸೌಖ್ಯವಿಲ್ಲವೆಂದು ಕಳೆದ ಬಾರಿ ಹೇಳಿದ್ದೀರಿ ಅಲ್ಲವೇ? ಹೌದು ದೇವಿ, ಹೇಳಿದ್ದೆ. ಹುಷಾರಾಗುತ್ತಿದ್ದಾರೆ. ನಿಮ್ಮ ವಿವಾಹವನ್ನು ಅಣ್ಣನ ಸಂಗಡ ನಿಶ್ಚಯಿಸಿದ್ದು ಆಯ್ತೇ ಸ್ವಾಮಿ? ಆಗಿದೆ ದೇವಿ, ಈಗಾಗಲೇ ಆಮಂತ್ರಣ ಪತ್ರಿಕೆಯನ್ನು ಹಂಚಿರಬಹುದು. ಹಾಗಾದರೆ ನೀವು ನಿಮ್ಮ ಮಾತೃಶ್ರೀಯವರ ಇಚ್ಛೆಯಂತೆ ಆ ಹೆಣ್ಣಿನ ವಿವಾಹವಾಗಬಹುದಲ್ಲ ಸ್ವಾಮಿ? ನನ್ನ ಬಗ್ಗೆ, ನನ್ನ ಕುಲದ ಬಗ್ಗೆ ಅವರಿಗೆ ಯಾಕೆ ಈ ಪರಿತಾಪ? ಹರಿಯೇ ದೇವಿ, ನನ್ನ ಕುಲದ ಬಗೆಗಿನ ಇಂಥ ಹೀನ ಭಾವ ಮಾತೃಶ್ರೀಯವರ ಮನದಲ್ಲಿ ಹೇಗೆ ಮೂಡಿದೆ ಎಂಬುದೇ ಅರಿಯೆ. ನಾವು ನಟರು, ನಟನೆ ನಮ್ಮ ಬಾಲ ದೋಣಿ. ಮುಂದೆ ಸಾಗಿದವು ಅದರಲ್ಲೇ, ಮುಳುಗಿದವು ಅದರಲ್ಲೇ. ದೇವಿ, ನಾವು ಬಣ್ಣ ಹಚ್ಚಿ ನಾಟಕವಾಡುತ್ತಾ ತಾಯಿಯವರ ಮನವೊಲಿಸಿ ವಿವಾಹವಾಗೋಣವೇ? ಏನಂತೀಯ? ನಿಮ್ಮ ಮಾತೃಶ್ರೀಯವರೆದುರು ನಮ್ಮ ಮಾಯಾ ನಾಟಕವೇ ಸ್ವಾಮಿ? ನನ್ನ ಎದುರು ಇದೇನು ಕುಚೋದ್ಯ ಮಾಡುತ್ತಿದ್ದೀರಿ? ಕುಚೋದ್ಯವಲ್ಲ ದೇವಿ, ಈ ಬಾರೆಂಬ ಮಾಯಾ ನಾಟಕದಲ್ಲಿ ನನ್ನ ಬಾಲ ಸಂಗಾತಿಯಾಗುವೆ. ನಮ್ಮ ಅಣ್ಣನಿಗೆ ಏನಾಯಿತು? ಏನು ಆಗಿಲ್ಲ, ನಾವೀಗ ಹೊರಡುವ ಹೊತ್ತಾಯಿತು. ನಿಜದಲ್ಲೇ ನಾಟಕವಾಡುತ್ತಾ, ಆದರೆ ನಾಟಕವನ್ನೇ ನಿಜವಾಗಿ ಆಡುತ್ತಿರುವ ಈ ನಮ್ಮ ಅಣ್ಣನಿಗೆ ಏನಾಯಿತು? ಏನೆಂದು ವರ್ಣಿಸಲಿ ಕವಿವರ್ಯ, ಏನೆಂದು ವರ್ಣಿಸಲಿ? ಅಂತರಂಗದ ಜ್ವಾಲೆ! ಸ್ವಾಮಿ, ನಾನಿನ್ನು ಇಲ್ಲಿ ಇರಲಾರೆ, ಕೇಳಲಾರೆ ಕವಿವರರ ಪದಗಳ ಸರಮಾಲೆ. ಬನ್ನಿ ಹೊರಡೋಣ. ಮಾಲೆ ಮಾಲೆ ಬದಲಾಗುತ್ತಿರುವ ಅಂತರಂಗದಲ್ಲೇ ಎದ್ದಿದೆ ನೀನು. ಲೀಲೆ, ಹೇಳಿ, ಅವರ ಬಸಕ್ಕೆ ಒದಗುತ್ತಿದೆ ನಿಮ್ಮ ಮಾಲೆ. ರಭಸ, ರಭಸ. ನನಗೀಗ ಬರುತ್ತಿದೆ ಉಪವಾಸ. ಈ ರಭಸಕ್ಕೆ ಅಲ್ಲವೇ ನಾನು ಮಹಿಮನ ಹುಟ್ಟಿಕೊಂಡಿದ್ದು. ಅರಿಯಬೇಕು, ಸಂಕಷ್ಟದ ಪುಟ ಅರಿಯಬೇಕು. ಅಣ್ಣ ಈ ಕಡೆ ಶ್ರೀಧರ ವೇಷಗಳನ್ನು ಹಾಕೊಂಡು ಬಂದು ಅಮ್ಮನ ನನ್ನ ಪರಿವರ್ತನೆ ಮಾಡಿಯೇ ಮದುವೆ ಆಗ್ತೀನಿ ಅಂತ ಪಣ ತೊಟ್ಟಿದ್ದಾನೆ. ಆ ಕಡೆ ಜಾನಕಮ್ಮ ಹಾಗೂ ಗುರುಮೂರ್ತಿ ಮದುವೆಯ ಇನ್ವಿಟೇಷನ್ ಹಿಡಿದು ದೇವಸ್ಥಾನದಲ್ಲಿ ಗರ್ಭಗುಡಿಗೆ ಅಭಿಮುಖವಾಗಿ ನಿಂತಿದ್ದಾರೆ. ಹೇ ಪರಮೇಶ್ವರ, ದೀನ ಬಂಧು, ಈ ಮದುವೆ ಇನ್ವಿಟೇಷನ್ ಮೊದಲು ನಿನ್ನ ಪಾದಕ್ಕೆ ತಾಕಿಸಿ ಅನಂತರ ಎಲ್ಲರಿಗೂ ಹಂಚೋಣ ಅಂತ ಸಂಕಲ್ಪಿಸಿದ್ದೇನೆ ತಂದೆ. ದಯವಿಟ್ಟು ಈ ಮದುವೆ ನಿರ್ವಿಘ್ನವಾಗಿ ನೆರವೇರೋ ಹಾಗೆ ಮಾಡಕ್ಕ. ನೀವು ಕೇಳ್ಕೊಳ್ಳಿ, ನಿಮ್ಮ ಮದುವೆ ಚಿಂತೆ ಚೂರು ಇಲ್ಲ. ಹೇ ಶಂಕರ, ಅನೇಕರಿಗೆ ಕೂದಲು ಬರುವಿಕೆಗೆ ಕಾರಣ ಅಂತವರಿಗೆಲ್ಲ ಒಂದೇ ಚಿಂತೆ, ಅದೇ ಕೂದಲು ಬರುವುದು. ಬೇಡ್ಕೊಳ್ಳಿ ಅಂದೆ. ಆ ನಾಟಕದಲ್ಲಿ ರಾಧಳ ನಿರ್ಲು ಕೂಡ ನನ್ನ ಮಗನ ಮೇಲೆ ಬೀಳ್ದೇ ಇರೋರು ನೋಡ್ಕೊಳಪ್ಪ. ಈಗ ಈ ರಾಧ ನಾಟಕಗಳಾದ್ರೇನು? ನಮ್ದು ಜೀವನ ನಾಟಕ ಅಲ್ವಾ? ಕುಲ ನೋಡಿ ಹೆಣ್ಣು ತಗೊಂಡ್ ಬಾ ಅಂತ ಮಾತೇ ಇದೆ. ಇದೆ
ಆದ್ರೆ ಈಗ ನನ್ನ ಮಗ ಅಪರಾಧ ಪ್ರೀತಿಸ್ತಾ ಇದ್ದಾರಲ್ಲ. ನನ್ ಮಗ ನಂಗೆ ಮೋಸ ಮಾಡಲ್ಲ, ನನ್ ಮೇಲೆ ಆಣೆ ಮಾಡಿಸಿದೀನಿ. ಎಂತ ಭ್ರಮೆ ನಿನಗೆ? ನಾನ್ ಮಾತ್ರ ನನ್ ಮಗ ಮತ್ತೆ ಆಧಾರ್ ಮದ್ವೆ ಆಗೋಕ್ ಬಿಡೋದಿಲ್ಲ. ಹಾಗೆ ಆಗುತ್ತೆ ನೋಡ್ತೇವೆ. ಆಗಲ್ಲ, ಅದಕ್ಕೆ ಈ ಶಂಕರನೇ ಸಾಕ್ಷಿ. ಹಾಗೆ ಆಗುತ್ತೆ, ಅದಕ್ಕೂ ಶಂಕರನ ಸಾಕ್ಷಿ. ಚಂದ್ರಚೂಡ, ಇವತ್ತಿಂದ ನಾನು ಅನ್ನ ನೀರು ಬಿಟ್ಟು ಕೂರ್ತೀನಿ. ಹೇ ಶಂಕರ, ಇವಳ ಅನ್ನವನ್ನು ನೈವೇದ್ಯವಾಗಿ ಸ್ವೀಕರಿಸಿದ. ನೀವೇ ಕೆಲಸ ಮಾಡಾಗತ್ತೆ, ನಾನು ನನ್ನ ತಮ್ಮನ್ ಕರ್ಸ್ತೀನಿ. ಕಷ್ಟು ಮೊದಲೇ ಪೆದ್ದ, ಸ್ವಲ್ಪ ತಿಳ್ಕೊಂಡಿದ್ದು ಸುಖಿಯಲ್ಲ. ನೋಡಿ, ಪೆದ್ದ ಅಂತ ಅನ್ಬೇಡಿ. ನನ್ನ ತಮ್ಮ ಈ ಸಲ ಎಲೆಕ್ಷನ್ ನಿಲ್ಸಿದಾನೆ, ಮುಂದೆ ಮಂತ್ರಿ ಆಗ್ತಾನೆ. ಆಗ್ತಾನೆ. ಅನುಚಿತ ಮಾತ್ರಕ್ಕೆ ತೋಳ ಸುಡಲ್ಲ, ಓಟು ಬಿಡದ ಮಾತ್ರಕ್ಕೆ ದೇಶಭಕ್ತ ಸುಳಿಸಿಕೊಳ್ಳುವುದಿಲ್ಲ. ತೋಳ ಕೂಡ ಕಣ್ಣೀರಾಗ್ತಾನೆ ಕುರಿತಿರುತ್ತೆ. ಹಾಗೆ ದೇಶಭಕ್ತ ಕೂಡ ಕೈ ಮುಗಿದ ಓಟ ಕೇಳ್ತಾನೆ. ಅಂತವನು ತಮ್ಮ. ತಡೀರಿ, ನನ್ನ ತಮ್ಮ ಬರ್ಲಿ, ಇಷ್ಟನ್ನು ಹೇಳ್ತೀನಿ ಅವ್ನಿಗೆ. ಸಾಧನಕ್ಕೆ ಸ್ವಲ್ಪ ಹೇಳ್ತೀನಿ. ಬನ್ನಿ, ಹೋಗಿ invitation ಕೊಡೋಣ. ಅದೇ ಬನ್ನಿ. Actually, you did the right thing. Come, let's fly. I can't wait anymore. ಅಷ್ಟೊಂದು ಫಾಸ್ಟಾಗೆಲ್ಲ ಆಗೋಕ್ಕಾಗಲ್ಲ. ದಿಸ್ ಈಸ್ ಇಂಡಿಯನ್ ಸೊಸೈಟಿ. ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಮುಗೀತು ಕತೆ. Appa? Oh, your father. I can handle it. What's the big deal? Come, now let's dance. ಎಲ್ಲ ಮುಗಿತು. ಮುಂದಾಯ್ತಲ್ಲಪ್ಪ. What is he saying? What is he saying? He is saying everything is finished. ಬೀಗ್ರು ಮುಂದೆ ಎತ್ತಂಗಾಗೈತಲ್ಲ ಮಾರಾಯ. ಕಾಲ್ ಬೀಗ ನಿಮಗೆಲ್ಲ ಹೇಳ್ಬೇಕು, ಸುಮ್ಮನೆ ಎದೆಗೊಡ್ತ ನಾನು ಇಂತಕ್ಕಾಗತೈತಿ. ಕೈ ಮರಿಗೆಟ್ಕೊಂಡವ, ಕೈ ಕಂಪಿಸ್ತಾ ಐತಿ. ಈಗ ಅವ್ರ ಮುಂದೆ ಹೆಂಗಪ್ಪ ಕತ್ತೆ ಮಾತಾಡ್ಲಿ? What is he saying? ಇಟ್ಸ್ ಅಬೌಟ್ ಲಿಫ್ಟಿಂಗ್ ನೆಕ್ಕು. ಸುಮ್ಮನೆ ಮುಂದೆ ಕೇಳಬೇಡ, ನನ್ನ ತಲೆ ಮೊಸರನ್ನ ಗಡಿಗೆ ಆಗತೈತಿ. ಮಗಳ Typical, you know. ಮಗಳ ಮಗಳ ಎಸ್ ಡ್ಯಾಡಿ, ಕೇಳ್ತಾ Tell me now. ಚಟ್ನಿ ಅರಿಯೋಕ ಸುಮ್ಮನಿದ್ರು. ಮಗಳ ನಿನ್ಗೆ ಎಲ್ಲಿಂದ ಬಂತವ ಇಂಥ ಕೆಟ್ಟ ಬುದ್ಧಿ? ಬ್ಯಾಡ್ ಬುದ್ಧಿ ಬೇರೆ ಬಾಟಂತೆ. ಕಣ್ಣು ನೇಣಿನ ಕಂಡಿರ್ತಾವಲ್ಲ, ಅಕ್ಕ ತಂಬರು ಮರ್ಯ. ಹಗ್ಗೋ ಬೇಕನ್ನತ್ತಾರೆ, ಸುಮ್ಮನಿರ್ಲಿ. ನಿಮ್ಮ ಅಪ್ಪ ನನ್ನ ತಲೆ ಕಟ್ಟಿಕೊಂಡು ಲೋಕ ತಿಳ್ಕೊ. ಜಗಳ ಆಡ್ತಿ ಮಗ, ಈಗ ಇವ್ನು ಕೂಟಾಗ ಜಗಳ ಆಡ್ತಿ. ಇವನು ಗಂಡ ಅದೇನವ ಈಗ ನಿನಗ? What bell? ಕಾಲಿಂಗ್ ಬೆಲ್. ನೀನ್ ಸುಮ್ಮನಿರ್ಲಿ. ಇಬ್ರು ಸೇರಿ ನನ್ನ ತಲೆ ಕೊರಿಬೇಕಂತ ಮಾಡಿರೇನು? ಇಲ್ಲವಾ, ನೀನೇ ನಿಂತಲ್ಲಿ ಉಳಿಸಿದ್ನಲ್ಲ, ನಾನು ಯಾಕವ ನಿಂತಲ್ಲಿ ಕೊರೀನಿ? ಏನಪ್ಪ ಏನು ಮಂತ್ರಾಯ? What is he saying now? He is calling monkey god. ಊರ್ ಮುಂದೆ ಹೋಗಿ ನೋಡು, ಗುಡಿಯಾಗಿರ್ತಾನೆ ಹನುಮಪ್ಪ. ಇಲ್ಲವ ಹಣಮಪ್ಪ, ನೀನ್ ಯಾಕೋ ಕರೀನಿ ಮಾರ್ಯ? ಕ್ಷಮ ಮಾಡ್ಬೇಕಾದ್ರೆ ಬೀಗ್ರಲ್ವೇ ಅಲ್ಲೇ ಹೋಯ್ತೀನಿ. What? ಹೋಯ್ತೀನಿ? ಬೊಂಬು ಒಯ್ತೀನಿ ಅಂತ ಅವ್ರೆ. ನೀವು ಸುಮ್ಮನಿರ್ಲಿ, ಆಮೇಲೆಲ್ಲ ಬಿಡಿಸಿ ಹೇಳ್ತೀನಿ. ಸುಮ್ಮನಿರು. ಏನ್ ಹೇಳ್ತೀಯವ? ನನ್ನ ಅಂತರಂಗ ಬೇಕ್ ಹತ್ತದ. What? ಹತ್ತದ ಅನ್ನಕತ್ತನ ಮಂಕಿ. But where? ನನ್ನ ಬೆಡ್ರೂಮ್ ನಾಗ್ಲೆ ಸುಮ್ಮನಿರು ಮಾರಾಯ. ಅಲ್ಲವ, ಈ ಭಾಷೆ ಬಾರ್ದು ನಿಂತ ಕಡೆಯಾಗಿದ್ದಾನವ ನನ್ನ ಫ್ರೀಜರ. ಮತ್ತಿನ್ನೇನಪ್ಪ, ನೀ ಮಾರುದ್ದ ಮಾತಾಡ್ತೀವಿ, ಎರಡು ಮಾರುದ್ದ ಮಾತಾಡ್ತಾನ. ಹೆಂಗ್ ಬಾಳ ಬಂದ್ಬಿಡ? ಏನೋ ಇಂಗ್ಲಿಷ್ ಅನ್ನು ಕಟ್ಕೊಂಡು ಫಾರಿನ್ ಸೆಟಲ್ ಆಗ ಬಂದ್ರ ಹೆಚ್ಚೆಚ್ಚೆಗೂ ಪ್ರಶ್ನೆ ಆಗ್ತಾನ. ನನಗಂತೂ ಸಾಕಾಗೈತಿ. ನಿನ್ ತಲೆ ಕಟ್ ಜಾನ್ ತಮ್ಮ ಪದದಿಂದ ಮಡಿಕಿಲ್ಲ ಅಂದ್ರೆ ಕೇಳಿ. Hey, what did he say? You will cut my head ಅಂತೆ. Hey, no man. ಏನ್ ಹೇಳಕತ್ತೀರ ನಾವ ಇವ? ಇಬ್ರು ಕೂಡ ನೇಣು ಹಾಕೊಳ್ಳೋ ಬಾನತ್ತ ನೋಡ್ತಾ. ಸರಿ ಮಗನ, ಅದೇ ಕರೆ ಆದ್ರೆ ನಡಿ ಒಳ್ಳೆ ಕರೆ. Who is inviting you go? But where? To hang. ನೀನು ಸುಕ್ಕಿನು ಬಿಗದವನು ಸಾಯ್ತಾನಂತ ಹೋಗು. Hey, no man. Relax. I can understand. Relax. ನಿನ್ ತಲೆ ಕಟ್ ಜಾನ್ ತಮ್ಮ ಪದದಿಂದ ಮಡಿಕಿಲ್ಲ ಅಂದ್ರೆ ಕೇಳಿ. ಆತ್ ಕಾಡ್ದ ಆತರ ಮಗಳ ಮಗಳ ಹೇಳ
ನನ್ನ ಅಂತರಂಗ ಜ್ವಲಿಸ್ತಿದ್ದೇವಾ? ನಿಜಾದೇವಿ, ನನ್ನ ಅಂತರಂಗವು ಇಂದು ಜ್ವಲಿಸುತ್ತಿದೆ. ಇಗೋ ನನ್ನ ಎಡಗಣ್ಣ ರೆಕ್ಕೆ ಹಚ್ಚಿವ ರೆಕ್ಕೆಯಾಗಿ ಪ್ರಕಟಿಸುತ್ತಿದೆ. ಅಗೋ ಅಲ್ಲಿ ಅಲ್ಲಿ ಕಿಚುಗುತ್ತಿರುವುದು ನನ್ನ ಮನಸ್ಸಿನಲ್ಲಿ ಭಯವನ್ನುಂಟು ಮಾಡುತ್ತಿದೆ. ಇಗೋ ಇಲ್ಲಿ ಬೆಕ್ಕು ಇರುತ್ತಿದೆ, ಅಗೋ ಅಲ್ಲಿ ನಾಯಿ ಇರುತ್ತಿದೆ. ಇಗೋ ನನ್ನ ಎಡಗಣ್ಣ ನನಗೆ ತಿಳಿಯದಂತೆ ಆಗುತ್ತಿದೆ. ನನ್ನ ಕೈಗಳೆಲ್ಲ ಕೆರೆಯುತ್ತಿದೆ ದೇವಿ. ದೇವಿ, ನನ್ನ ಮೆದುಳನ್ನು ಯಾರೋ ಹಿಂಡಿ ರಸಲಗದಂತೆ ಭಾಸವಾಗುತ್ತಿದೆ. ನನ್ನ ಮೂಳೆಗಳನ್ನು ಒಕ್ಕಿ ಸಂಗೀತ ನಾಟ್ಯ ಮಿಡಿಸಿದಂತೆ ಭಾಸವಾಗುತ್ತಿದೆ. ವಿಧಿಯ ವಿಕಟ ಹಾಸದಂತೆ ನನ್ನ ಬೆನ್ನ ಹಿಂದೆ ಯಾರೋ ಏನೇನೋ ಬರೆದು ಕುಹಕದಿಂದ ನಗುವಂತೆ ತೋರುತ್ತಿದೆ. ನನ್ನ ಕಾಲುಗಳೆಲ್ಲ ಬಿದ್ದು ಹೋಗಿದೆ ದೇವಿ. ಇಷ್ಟೆಲ್ಲ ಒಟ್ಟಿಗೆ ಆಗುತ್ತಿದೆ. ಇದು ಕಲಿಯುತ್ತಿದೆ. ಅಣ್ಣ, ಓ ಅಣ್ಣ, ನಿಮ್ಮ ಫೋನ್ ಇತ್ತಲ್ಲ, ಕಾಲ್ ಬಂದಿತ್ತು ನಿಮಗೆ. ಯಾರದು? ಅರುಹು ಬೇಗ. ನಿಮ್ಮ ಮನೆಯಿಂದ ನಿಮ್ಮನ್ನು ಕೇಳಿದ್ರು, ನೀವು ರಿಹರ್ಸಲ್ ಮಾಡ್ತಿದ್ದೀರಿ ಎಂದೆ. ಅಲ್ಲಿ ಎಲ್ಲ ಸೌಖ್ಯವೇ? ಸೌಖ್ಯ ಇದ್ದಂಗಿಲ್ಲ. ಅಣ್ಣವ್ರಮ್ಮ ಅನ್ನ ನೀರು ಬಿಟ್ಟು ಅವರೀಗ ಕಾಕಸ್ತ ಕೂತಿದ್ದಾರಂತೆ, ಬೇಗ ನೋಡ್ಬರ್ಬೇಕು ಅಂತ ಹೇಳಿದ್ರು. ಮಾತಾ ಮಾತಾ, ನಿನ್ನ ಮಾತೆಯನ್ನು ಧಿಕ್ಕರಿಸುವಷ್ಟು ಕ್ರೂರಿ ಇನ್ನು ಆಗಿಲ್ಲ ಮಾತಾ. ಇಗೋ ಮಾತಾ, ಒಂದೇ ಒಂದೇ. ಕೂಡಲೇ ಹೊರಡಿ ಸ್ವಾಮಿ. ನಿಮ್ಮ ಮಾತೃಶ್ರೀಯವರ ಗಂಟಲಿಂದ ನೀವು ಅನ್ನ ನೀರು ಇಳಿಸಿಯೇ ಬರಬೇಕು. ಇಲ್ಲದಿದ್ದರೆ ನಾನು ಒಪ್ಪುವುದಿಲ್ಲ. ಇಗೋ ದೇವಿ, ಹೊರಟೆ. ಇದೇ ಹೊರದು ಇದ್ದಲ್ಲೇ ಕಲ್ಲು ತಿನ್ನುತ್ತಿದ್ದ ನನ್ನ ಹೃದಯ ಈಗ ಎದ್ದೆದ್ದು ಕುಳಿತಿದೆ. ಮರ ಗಿಡಗಳು ಎಮ್ಮೆ ಕೊಂಬೆಗಳನ್ನು ಚಾಚಿ ಚೌಕಾಲಿಯಾಗಿ ಬಾ ಎಂದು ಕರೆದು ಕುತ್ತಿ. ಟೈಮ್ ಆಯ್ತು, ಹೊರಡ್ಬೇಕು ಬೇಗ. ಶಾಂತವಾಗುತ್ತಿದೆ ನಿಜ, ಆದರೆ ಹೆತ್ತರಬೇಕು. ತಾವು ಹೊರಡಿ. ಇಗೋ ಮಾತಾ, ಒಂದೇ ಒಂದೇ ಮಾತಾ ಮಾತಾ. ನಮ್ಮ ಅಣ್ಣಗೆ ಏನಾಯ್ತು? ಅದೇ ಏನಾಯಿತು? ಆಗಬೇಕಾದದ್ದೇ ಆಯಿತು. ಆಯ್ತು ಆಯ್ತು. ಮನದ ಮೂಲೆ ಮೂಲೆಗಳಲ್ಲೂ ನಾನೇ ಹೇಳ್ತೇನೆ. ನಾನು ಕೇಳ್ತೇನೆ. ನಿಮ್ಮ ಅಣ್ಣ ಹಕ್ಕಿಯ ಹಾಗೆ ಹಾರಿ ಹೋದ್ರು. ಅಕ್ಕಿಯ ಹಾಗೆ ಏನ್ ಸುಳ್ಳು ಹೇಳ್ತಿದ್ಯಾ? ನಿಮಗೆ ತಿಳಿಯದು, ಅದಕ್ಕೆ. ಸುಳ್ಳೇ ನಿಜವೇ? ಕಣ್ಣ ಮುಂದಿನ ನಿಶ್ಚಳವಾದ ಬೆಳಕೆ ಅಥವಾ ಮುಂಚಿನ ಕಾದಿಯೇ? ಹೇಳು, ನಮ್ಮ ಅಣ್ಣಗೆ ಏನಾಯ್ತು? ಹೇಳಿದನಲ್ಲ, ರೆಕ್ಕೆ ಬಂದು ಹಾರಿ ಹೋದ್ರು. ಎಲ್ಲಿಗೆ? ಅದರ ಗೂಡಿಗೆ. ನಾಡ ಹಕ್ಕಿಗೆ ಗೂಡೆ, ಗೋಡೆಗಳೆಂಬ ಚೌಕಟ್ಟೆ. ಮತ್ತೆ ನೀವು ಹಾರಿ ನೋಡಿ ಮತ್ತೆ. ಹಾರುತ್ತೇನೆ, ನಮ್ಮ ಅಣ್ಣನ ಸಂಕಷ್ಟದ ಹರಿಯುತ್ತೇನೆ. ಹಾರಿ ಮತ್ತೆ. ಇಗೋ ಅಣ್ಣ, ನಿನಗೇನಾಯ್ತು ಅಣ್ಣ? paper. ಓಕೆ, ಭಾವನವರು ನಮ್ಮ ಕಡೆ ಗಮನ ಹರಿಸ್ಬೇಕು. ಓ ಚಿಂತಾಮಣಿ, ಎಲ್ಲಯ್ಯ ನಿನ್ ಮನೆ ಮೇಲೆ ಕಾಣಿಸ್ತಾನೆ ಇಲ್ಲ. ಯಾವ ಮಣಿ ಮನೆ ಬಾಬ, ಸ್ವಲ್ಪ ಬಿಡಿಸೇಳಿ. ನಿನ್ನ ಹೆಸರೇನಪ್ಪ? ಬ್ಯಾಡಿ, ನನ್ನ ಕಣೆ ಬ್ಯಾಡಿ. ಇಲ್ಲಿ ಹೇಳಯ್ಯೋ. ಚಿಂತಾಮಣಿ ಅಂತ. ಚಿಂತಾಮಣಿ. ಯಾರಿಗೆ ಚಿಂತೆ ಜಾಸ್ತಿ ಆಗುತ್ತೋ ಅವ್ರ ಕೈಗೆ ಜಪ ಮಣಿ ಬರುತ್ತೆ ಅಂತ. ಅವನೇ ಚಿಂತಾಮಣಿ. ನನಗೆ ಯಾವ ಚಿಂತನೆ ಇಲ್ಲ ಬಾಬ. ನಮ್ಮ ಅಕ್ಕ ಕಾಯಿಲೆ ಬಿದ್ದಾಳೆ ಅಂತ ಆಯ್ತು, ಅದನ್ನ ನೋಡೋಣ ಅಂತ ಬಂದೆ. ಏನಾಗಿದೆ ಅವಳಿಗೆ? ಈ ಮಕ್ಕಳು ಯಾವ ಕೈಲಿ ನಿಲ್ಲಲ್ಲ, ಕೈನಾಗಲ್ಲ. ಓ ಹಂಗಾರೆ ನಾನು ಕೇಳಿದಲ್ಲ ಸುಳ್ಳು ಅಂತೀರಾ? ಸುಮ್ಮನೆ ಏನಾದ್ರು ಸತ್ಯ ಹೇಳ್ಬಿಡಿ. ಸತ್ಯ ಹೇಳಿ ನಗ್ತಾರಲ್ಲಪ್ಪ ಇವರು. ತುಂಬಾ ದೊಡ್ಡ ವಿಚಾರ ಕೇಳ್ಬಿಟ್ಟೆ ಚಿಂತಾಮಣಿ. ದೊಡ್ಡ ವಿಚಾರ ನಾನು ಅಂತ ಕೇಳಿ. ಅಲ್ಲ, ಸತ್ಯ ಅಂದ್ರೆ ಏನು ತಮಾಷೆ ಅನ್ಕೊಂಡ್ಬಿಟ್ಟೆ ಹೇಗೆ? ಸುಮ್ಮನೆ ಬಾಬಾ. ಈಗ ನೋಡಿ, ನಿಮ್ಗೆ ಸತ್ಯದ ಬಗ್ಗೆ ಅರ್ಥ ಮಾಡ್ತೀನಿ. ಈಗ ನಾನು ಮತ್ತೆ ಆಚಾರ್ಯ ಸೇರ್ಕೊಂಡು 40 ಕಡಿಮೆ ತಿಂದ್ವಿ ಅನ್ನೋ ಸತ್ಯ. ಎಲ್ಲಿವರೆಗೂ? ಆಚಾರ್ಯ 1 ತಿಂಗಳು ನಾನು 39 ತಿಂದೆ ಅಂತ ಹೇಳಿದೆ ಇರೋ ತನಕ. ಬಾಬಾ ಬಾಬಾ ನನ್ ಕೆಣಕಬೇಡಿ. ಮತ್ತೆ ಯಾಕೆ ಕೇಳಿದೆ? ಸತ್ಯ ಅಂದ್ರೆ ನೀನೇನು ಅನ್ಕೊಂಡ್ಬಿಟ್ಟೆ? ಈಗ ನೀವು ಅರ್ಥ ಮಾಡ್ತಾರೆ ಹೇಳ್ಬೇಕಂದ್ರೆ, ನೀನು ಒಂದ್ಸತಿ ಸತ್ಯ ಹೇಳು, ಜಗತ್ತು ನಿನ್ನ ತಲೆ ಮೇಲೆ ಎತ್ಕೊಳ್ಸುತ್ತೆ. 2ನೇ ಸತಿ ಸತ್ಯ ಹೇಳಿ ಭುಜಕ್ಕೆ ಬೀಸುತ್ತೆ. 3ನೇ ಸತಿ ಕಾಯಿ ಕೆಳಗಡೆ ಕುಳಿತುಬಿಡುತ್ತೆ. 4ನೇ ಸತಿ ನೋಡೋದೇನು ಅಂತೀನಿ. ಅದಕ್ಕೆ
ಎಲ್ಲ ಸಮಯದಲ್ಲೂ ಎಲ್ಲ ಸತ್ಯವನ್ನು ಎಲ್ಲರಿಗೂ ಹೇಳಬಾರ್ದು ಅಂತ ಮಾತೇ ಇದೆ, ಗೊತ್ತಿಲ್ಲ ನಿಮ್ಗೆ? ಬಾಬಾ ನನ್ ಕೆಣಬೇಡಿ, ಮೊದ್ಲೇ ಪಾಲಿಟಿಕ್ಸ್ ಹೇಳಿದೀನಿ, ಶುದ್ಧ ಕಚಡ ನಮಗ ಒಳ್ಳೆ ಬೆಲ್ಲ ಕಂಡ್ರಿ ನಾನು. ಈಗ ನೋಡು, ಒಳ್ಳೆಯವನು ಗಾಳಿ ಜಗತ್ತಿಗೆ ಒಳ್ಳೇದು ಮಾಡ್ತಾನೆ, ಕೆಟ್ಟವನು ಸತ್ಯ ಜಗತ್ತಿಗೆ ಒಳ್ಳೇದು ಮಾಡ್ತಾನೆ. ಒಳ್ಳೇದಾಗ್ತಾನೆ ಇಬ್ರು ಕೂಡ ಒಳ್ಳೇದಲ್ವೇನೋ? ಅಲ್ಲ ನನ್ಗೆ ಈಗ ಅರ್ಥ ಆಯ್ತೈತೆ ನಮ್ಮ ಅಕ್ಕ ಯಾಕೆ ತಲೆ ಬಿದ್ದೋಳೆ ಅಂತ. ಈಗ ನಿಂಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಹೇಳ್ತೀನಿ ನೋಡು. ಸುಳ್ಳು ಮನೆಗೆ ಎಲ್ಲ ಒಳ್ಳೆಯವ್ರು ನಾನು ಯಾವ ಸುಳ್ಳ ಮನೆಗೂ ಹೋಗಿಲ್ಲ ನಾನು. ಗೊತ್ತು ಕಣೋ, ಹೋಗಿಲ್ಲ ಅಂತಂದ. ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಕೆಟ್ಟೋಗಿ ಉಳಿತಾಗತ್ತೆ ಅಂತ ಓ, ಅದೆಲ್ಲ ನಗಿಸ್ಬೇಡಿ, ನಮ್ಮ ಅಕ್ಕಗೆ ಏನಾಗಿದೆ ಅದನ್ನ ಹೇಳಿ ಫಸ್ಟು. ಓ ನೋಡಪ್ಪ, ಈಗ ಸುಖಿಯಾಗಿದ್ದಾಗ ಎಲ್ಲರೂ ಒಳ್ಳೆಯವರಾಗಿರ್ತಾರೆ, ಒಳ್ಳೆಯವರಾಗಿದ್ದಾಗ ಎಲ್ಲರೂ ಸುಖಿಯಾಗಿರ್ಬೇಕು ಅಂತ ಹೇಳೋದು ಏನಿಲ್ಲ ಇಲ್ಲ ಅಂತ. ಇದು ನಿಮ್ಮ ಅಕ್ಕನ ರೆಸ್ಪೆಕ್ಟ್ ಹೇಳ್ತೇನೆ ನೋಡಪ್ಪ. ಬಾಬಾ ತಪ್ಪು ತಿಳ್ಕೊಬೇಡಿ, ಒಂದು ಮಾತು ಕೇಳ. ಓದಿದ್ರೆ ನಾನು ಚಕ್ರಿ ಹಾಕ್ತೀರಾ ಏನು? ಅಲ್ಲಲ್ಲೇ ಸುತ್ತಿ ಸುತ್ತಿ ಮಾತಾಡ್ತಿರಲ್ಲ ಬಾಬಾ. ನೋಡು ಚಿಂತಾಮಣಿ, ನೀನು ರಾಜಕೀಯದಲ್ಲಿದ್ಯಾ, ಇವೆಲ್ಲ ತಿಳ್ಕೊಂಡಿರ್ಬೇಕು. ಈಗ ಸಮುದ್ರ ಮಂಥನ ಆಯ್ತಲ್ಲ, ಸಮುದ್ರ ಮಂಥನ ಆದಾಗ ಅಮೃತ ಅಂತ ವಿಷ ಬಂತು. ಅಮೃತ ದೇವತೆಗಳ ಪಾಲಾಯ್ತು, ವಿಷ ರಾಕ್ಷಸರ ಪಾಲಾಯ್ತು. ಮನುಷ್ಯವಾಗಿ ನಂತಲ್ಲಿ ಏನಂತ ಕೇಳಿದಾಗ ಏನ್ ಮಾಡ್ತಾರೆ ಅಂದ್ರೆ, ಸಣ್ಣ ಬಾಟ್ಲ ತಗೊಂಡು ಸ್ವಲ್ಪ ಅಮೃತ ಸ್ವಲ್ಪ ವಿಷ ಹಾಕ್ಬಿಟ್ಟು ಅದ್ರ ಮೇಲೆ ಹೆಣ್ಣು ಅಂತ ಬರೀತಾರೆ. ಯಾಕೆ ಇಷ್ಟೊಂದು ತಗೋಗಿದ್ಯಾ? ಏನೈತೆ ಕೂಡಲೇ ಬರೋಂಗಿಲ್ಲ, ಏನೈತೆ ಅಂತ ಸಿಕ್ಕೋ ಸಮಾಧಾನ ಮಾಡ್ಕೊ. ಜಾನಕಿ ದೇವಸ್ಥಾನಕ್ಕೆ ಹೋಗಿದ್ದೆ ತಾನೆ, ಏನಂದ ನಿಮ್ ದೇವರು? ಏನೂ ಹೇಳಿಲ್ಲ. ನಂಗೆ ಗೊತ್ತಿತ್ತು ಅವನೇನು ಹೇಳಲ್ಲ. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ, ನೀನೇ ಹೇಳಪ್ಪ. ಯಾರಕ್ಕ ಅದು ಅಷ್ಟು ಉದ್ದ ಹೆಸರಿಕೊಂಡವ್ರೆ? ನೀನು ತಮಾಷೆ ಮಾಡ್ತಿದ್ಯಾ? ಇಲ್ಲಪ್ಪ ನಮ್ಮ ತಾಯಣಿದಿಲ್ಲ, ಯಾರಂತ ಕೇಳಿದೆ, ನಿಜವಾಗ್ಲೂ ಗೊತ್ತಿಲ್ಲ. ಈಗ ಅವಾಗೆ ನಾನು ಸತ್ಯದ ಬಗ್ಗೆ ಹೇಳ್ತಿದ್ದೇನೆ, ಇನ್ನೊಂದು ಸ್ವಲ್ಪ ಹೇಳ. ಅಯ್ಯೋ ಹೋಗ್ಲಿ ಬಿಡಪ್ಪ, ಆಯ್ತು ಅದೆಲ್ಲ ಬಿಟ್ಟರು ಸತ್ಯ ಎಲ್ಲ ಬಿಟ್ಟಾಕು. ಅವಾಗ ನಾನು ಹೆಣ್ಣಿನ ಬಗ್ಗೆ ಹೇಳಿದ್ದಲ್ಲ, ಆ ಹೆಣ್ಣು ರಾಧಾ ಅಂತ ಇಟ್ಕೋ. ಅದೇ ಆ ನಾಟಕದವ್ರು ಮಳ್ಳಿ ನನ್ನ ಮಗನ ತಲೆ ತೆಗ್ಸೋದಿಲ್ಲಿ ಭಾಷೆನೇ ಬದಲಿಸ್ಬಿಟ್ಟಿದ್ದಾಳೆ. ಈ ರಾಧಾ ಯಾರು? ನಿಂಗೆ ಸತ್ಯ ಹೇಳ್ಬೇಕೇನೋ? ಬೇಡ ಬಾಬಾ ಬೇಡ. ಯಾಕೆ ಇಷ್ಟೊಂದು ಹೇಳ್ತಾ ಇದೆಯಾ? ಏನಿದೆ ಅಂತದ್ದು? ಮಾತಾ ಮಾತಾ ನೀವು ಕೇಳಿದ ತಕ್ಷಣ ಅಗ್ನಿಯು ನನ್ನನ್ನು ಬಿಗಿದಂತೆ ಭಾಸವಾಯಿತು, ಕಾಲನು ಭೈರವನನ್ನು ಬದಲಾಯಿಸಿದಂತೆ ಭಾಸವಾಯಿತು, ವಾಯು ನನ್ನನ್ನು ಗಿರಿಗಟ್ಟಿ ಆಡಿಸ್ತೀನಿ ಬಾ ಎಂದು ಕರೆದಂತೆ ಭಾಸವಾಯಿತು, ನೆಲ ಬಾಯಿಗೆ ಹೊರಗೆ ಬಾ ಎಂದು ಕುಹಕದಿಂದ ಕರೆದಂತಾಯಿತು. ಮಾತಾ ಮಾತಾ. ಬಾಬಾ ಯಾರಿದು? ಏ ನಮ್ ಶ್ರೀಧರ ಕಣೋ. ಶ್ರೀಧರನ ಏನಾಗಿದೆ ಅವನಿಗೆ? ನಿಂಗೆ ಸತ್ಯ ಹೇಳ್ಬೇಕಾ? ಬೇಡ ಬಾಬಾ, ನಾನು ಕೇಳ್ತೀನಿ. ಓ ಶ್ರೀಧರ, ಮದುವೆ ಗಂಡು ಕಣ, ಯಾಕೆ ಹುಚ್ಚು ಬಂಧನ ಮಾಡ್ತಿದ್ಯಾ? ಸೃಷ್ಟಿಯಲ್ಲಿ ನಿಷ್ಕರ್ಷಿಸಲು ಬಾರದ ಕಣ್ಣು ಬುದ್ಧಿಗಳಿಗೆ ಧಿಕ್ಕಾರಗಳಲ್ಲಿ ಸಕಲ ನಿಯಮವನ್ನು ಬದಲಿಸುತ್ತೇನೆ ಎಂದು ಹೊರಟ ಸುಳ್ಳು ಶಾವರಿಗೆ ಆ ಭಾವ ಶಕ್ತಿ ನನ್ನನ್ನು ನಿನ್ನಿಂದ ಕ್ಷಮಿಸದಂತೆ ಮಾಡುತ್ತಿದೆ. ಅದು ದೃಶ್ಯವಾಗಲಿ ಅದೃಶ್ಯವಾಗಲಿ ಶ್ರೀಧರ ಸಾಕು ನಿಲ್ಸ, ನಿನ್ ಕ್ಷಮಿಸ್ಬೇಕು ತಾನೆ, ಕ್ಷಮಿಸ್ತಾರೆ. ಜಾನಕಿ ನಮ್ಮ ಸಂಸ್ಥೆಯ ಹೌದು, ನಾನು ಸಂಸಲ. ಅಯ್ಯೋ ಕ್ಷಮಿಸಿಲ್ಲ ಅಂತ ಕಣಯ್ಯ, ನಿನ್ ಮೈಲಿ ಉದ್ದ ಡೈರೆಗಳಪ್ಪ. ನಾನು ಸಂಸಲ. ನನ್ನ ಚಂದ್ರಚೂಡ ಮದನಾಂತಕ ಶೂಲಪಾಣೆ ಮೇಲೆ ಹಣ ಮಾಡಿ ಕೇಳಬೇಕು. ಮಾಡ್ತಾನೆ ಕೇಳೋ. ಈ ಭವ ಅವಾಗಿಂದ ಯಾರನ್ನ ಹೇಳ್ತಾರಲ್ಲ, ಯಾರು? ಏ ನನ್ನ ಕಸಿನ್ಸ್ ಗೊತ್ತಿಲ್ಲ ನಿಮಗೆ? ಅಲ್ಲ ಅವ್ರಿಗೇನೆ ಮಾಡಿದ್ದೀರಂತೆ. ನೀನ್ ಸತ್ಯ ಹೇಳ್ಬೇಕಾ? ಏ ಚಂದ್ರಚೂಡ ಮದನಾಂತಕ ಶಿವಪಾಣೆ ಶಂಕರ ಶಶಿಧರ ಅಲ್ಲ ಇನ್ನು ಎಷ್ಟು ಉದ್ಯೋಗಗಳು ಅಂತ ನೋಡೋಣ ಅಂತಿದ್ದೆ. ಎಲ್ಲ ಇವರಿಂದಲೇ ಆಗಿದ್ದು. ಅಕ್ಕ ಮತ್ತೆ ಹೇಳ್ತೀಯಲ್ಲೇ, ಇವಾಗ ಏನ್ ಮಾಡ್ಬೇಕು ಅದನ್ನಾರು ಹೇಳೆ. ಈ ಶ್ರೀಧರಗೆ ಆ ರಾಧವನ್ನ ಹೊರತು ಬರುತ್ತೀನಿ ಅಂತ ನಾನು ಶೂಲಪಾಣೆ ಮೇಲೆ ಹಣ ಮಾಡಿ ಕೇಳಬೇಕು. ಮಾಡ್ತಾನೆ ಕೇಳು. ಸರಿ ಸರಿ ಕೇಳ್ತೀನಿ ಇರು. ಲೋ ಶ್ರೀಧರ, ಈ ರಾಧಾ ಯಾರು? ನಿನ್ನ ರಾಧಾ ಅಂತಂದ್ರೆ? ಹೇಳಿ ನಿಲ್ಸಪ್ಪ. ನನ್ನ ಆಧಾರದು ಮೇಘ ಕೇಸಿ, ನೀನೇತಿ ಶ್ರೀಕರಣ, ಪುಣ್ಯಚಂದ್ರವದನ, ಚಲತಿ ಚಂದ್ರದ ಲಾಟ, ಶಂಕಟ ಶೇಖಾಸ್ತ ಶ್ರಾವಣೈ ಕಲಸಸ್ತನಿ, ವೃಕ್ಷನಕ ಹುಂಸಕನ ಅಭಿನಯಸ್ತ ತ್ರಿಭಂಗಿ.
ಸುತ್ತಾಡ್ತಿದ್ದೀನಿ, ನನಗೆ ಯಾರು ಕಾಣಿಸ್ತಾನೆ ಇಲ್ವಲ್ಲಕ್ಕ. ಈಗ ಆಣೆ ಮಾಡ್ತಾನೆ ಅಂತ ಕೇಳ್ಬೇಡ. ಮಾಡ್ತಿದ್ರೆ ಅನ್ನ ನೀರು ಬಿಟ್ಟು ಮದುವೆ ದಿನ ಸರಿಯಾಗಿ ಕಾಣಬೇಡಿ. ಘೋರ ಘೋರ ಕನಕ ಕರ ಘನಗಂಭೀರ ಮಾತಾ ಏ ಬೀರಣ್ಣ, ಇವಾಗ ಆಣೆ ಮಾಡ್ತೀರೋ ಅದನ್ನ ಹೇಳ ಸುಮ್ಮನೆ. ಇದೋ ಮಾತಾ ತಗೋ ಮಾತಾ, ಆ ಚಂದ್ರಚೂಡನ ಜಡೆಯ ಮೇಲೆ ಆಣೆ ಮಾಡುತ್ತಿದ್ದೇನೆ. ಸರಿನೇ ಬೇಡ. ಏ ಶ್ರೀಧರ, ಯಾರ ಜಡೆ ಮೇಲೆ ಮಾಡ್ತಾರೆ ದೇವರು ಸಿಕ್ಕಿದೆ ನಿಮಗೆ. ಏ ಚಂದ್ರಚೂಡ ಮದನ ಮತ್ತೆ ಕೂಟನಾಥ ಸಾವಧಾನ ಮಾತಾ ಸಾವಧಾನ. ಆ ಚಂದ್ರಚೂಡನ ಮೇಲಾಣೆ ಮಾಡಿ ಹೇಳುತ್ತಿದ್ದೇನೆ, ನಮ್ಮ ಮಾತೃಶ್ರೀಯವರು ನಿಶ್ಚಯಿಸಿರುವ ಬಾಳೆಹಳ್ಳಿಗೆ ವಿವಾಹವಾಗುತ್ತೇನೆ. ಹೇ ಚಂದ್ರಚೂಡ ಮದನಾಂತಕ ಶಿವಪಾಣೆ. ಏನಾಯ್ತಪ್ಪ ನನ್ನ ಮಗನಿಗೆ? ಹೇ ಚಂದ್ರಚೂಡ ಮದನ ಅಂತ ಶೂಲಪಾಣಿ. ಅಯ್ಯೋ ಅಕ್ಕ, ಯಾರು ಈ ತಲೆ ಸುತ್ತಿಸ್ತು ಬಿಡ್ತಾರಲ್ಲಪ್ಪ. ಬಾಬಾ ಇವ್ರಿಬ್ರಿಗೆ ಏನಾಗೈತೆ ಅಂತ ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ಇದು ಯಾರು ಯಾರು? ಈಗ ರಾಧಾ ಅಂತ ತಿಳ್ಕೊಬೇಕಂದ್ರೆ ಮಗನ ಶ್ರೀಧರ ಅವ್ನು ಇಬ್ಬರು ಕೇಳಬೇಕಾಗುತ್ತೆ. ಒಂದೇ ನಿಮಿಷ. ಇದು ಶ್ರೀಧರ ಇವನೇನಪ್ಪ ಮಾತು ಮಾತಾಡ್ತಾರಲ್ಲಪ್ಪ. ಬಾಬಾ ಅವ್ನು ಕೇಳಿದ್ರೆ ಕಿವಿ ತುಂಬಿ ಈಜಿ ವೆರಿಯಸ್ ಮಾತಾಡ್ತಾನೆ. ದಯವಿಟ್ಟು ನಮ್ಮ ಮಕ್ಕಳಿಗೆ ಏನಾಗಿದೆ ಅಂತ ನೀವೇ ಹೇಳ್ಬಿಡಿ. ಈಗ ನಿಮ್ಮ ಅಪ್ಪ ಬಂದ್ಬಿಟ್ಟು ಕ್ಯಾಸ್ಟ್ ಪಾಲಿಟಿಕ್ಸ್ ಮಾಡ್ತಾಳೆ. ಅವಳಿಗೆ ಅವಳ ಜಾತಿಗೆ ದೊಡ್ಡದು ಅನ್ಕೊಂಡಿದ್ದಾಳೆ, ಆದ್ರೆ ಅದು ಆಗಲ್ಲ. ಈಗ ನೀವು ಒಂದು ಕೆಲಸ ಮಾಡ, ನೀನು ರಾಜಕೀಯದಲ್ಲಿ ಇದೆಯಲ್ಲ, ಹೋಗಿ ಅವಳನ್ನ ಕನ್ವಿನ್ಸ್ ಮಾಡು. ಆಗ ಜನ ನೀನು ನಂಬಿ ಓಟ್ ಹಾಕ್ತಾರೆ. ಇಲ್ಲಿ ಒಬ್ಬನೇ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಇಷ್ಟು ಜನ ಹೇಗಪ್ಪ ಕನ್ವಿನ್ಸ್ ಮಾಡ್ತೀಯಾ? ನೋಡೋಣ, ಹೋಗಿ ಕ್ಯಾಸ್ಟ್ ಪಾಲಿಟಿಕ್ಸ್ ಓಡಿಸು. ಬಾಬಾ ಅದು ಹೆಂಗೆ ಅಂತ ನೀವೇ ಹೇಳ್ಕೊಡಿ. ಈಗ ನೋಡ್ಸಿಂತಂದ್ರೆ ಸಿಂಪಲ್. ನಿಂಗೆ ಜೇನು ತಿಂತ ನಡಬೇಕು ಅಂದ್ರೆ, ಜೇನು ತಿಂದು ಸಿಹಿ ಅಂತ ಯಾರಂತಾನೋ ಅವನು ಬ್ರಾಹ್ಮಣ. ಜೇನು ಹುಳುವಿನೊಂದಿಗೆ ಹೋರಾಡಿದ್ರೆ ಸಿಹಿ ಅಂತಾನೋ ಅವನು ಕ್ಷತ್ರಿಯ. ಜೇನು ಮಾಡಿದ ಲಾಭವನ್ನು ಸಿಹಿ ಅಂತಾನೋ ಅವನು ವೈಶ್ಯ. ಇವರೆಲ್ಲರಿಗೋಸ್ಕರ ಜೇನು ಹುಳುವಿನಿಂದ ಕಟ್ಟಿಸ್ಕೊಂತಾನಲ್ಲ ಅವನಿಷ್ಟು ಅಷ್ಟು ಸಿಂಪಲ್. ಬಾಬು ಬಾಬು ಎಂತ ಮಾತಾಡ್ತೀವಿ ಬಾಬು. ಎಂತ ಪರಿಸಮ ಕಡೆಯ ಪುಟ ಕಡೆಯ ಅಧ್ಯಾಯ ಪರಿಸಮ. ಕತ್ತಲೆಯು ನನ್ನೆದುರಿಗೆ ಬಂದು ನಿನ್ನ ಕಣ್ಣಿನೊಳಗೆ ಮರೆ ಮಾಡಿಕೊಳ್ಳಲೇ ಎಂದು ಕೇಳುತ್ತಿದೆ. ಪರಿಸಮ. ಶ್ರೀಧರ, ಅಷ್ಟೊಂದು ಕನ್ನಡ ಬೇಕಿಲ್ಲ. ನೀನು ನಟನೆ ಮಾಡು, ಶಿವನೇ ಆಗಿ. ಶಿವನ ಬೆಳಕನ್ನು ಜಾತಿಯ ಕತ್ತಲ ಮೇಲೆ ಚೆಲ್ಲು. ಬೆಳಕಿನಲ್ಲಿ ಕಲಿತ ಬೆಳಕಿನಲ್ಲಿ ಕಥಾನಕ ಬೇಕು. ಒಟ್ಟಾರೆ ನೀನೇ ಶಿವನಾಗು. ಅರ್ಥವಾಯ್ತಾ? ಬಾಬಾ ಇವಾಗ ಏನ್ ಹೇಳಿದ್ರೆ? ಆಹಾ ಆಹಾ, ನೀವೇ ನನ್ನ ಮನೆಯ ಕಣ್ಣ ತಂದೆ. ಓ ಚಂದ್ರನೇ, ಓ ವಿಷ್ಣುವೇ, ಓ ಗಮನವೇ, ನಾಗಸಂತವೇ, ಗಂಗೆಯೇ, ಓ ಬನ್ನಿ ಬನ್ನಿ ನನ್ನೆಡೆಗೆ ಸೇರಿ ನನ್ನನ್ನು ಶಿವನನ್ನಾಗಿಸಿ. ಬಾಬಾ ಇವಾಗ ಏನೋ ನೀವಿಬ್ರು ಜೇನಾದ್ರು ಕಚ್ತಾ? ಅದು ನಿಮ್ಮ ಅಕ್ಕ ಇದ್ದಂಗೆ ನೋಡೋಕೆ. ಅಕ್ಕ ಅಕ್ಕ ನಿಮ್ಮೊಂದು ವಿಷಯ ಹೇಳ್ತೀನಿ. ಈ ಜೇನಂದ್ರೆ ನಿಂಗೆ ಇಷ್ಟನಾ? ಜೇನ? ಅಲ್ಲ ಅದನ್ನ ಸಿಹಿ ಅಂತ ಹೇಳ್ತೀಯಲ್ಲ, ಅದಕ್ಕೆ ಕಚ್ಚಿಸ್ಕೊತೀಯ. ಏನ್ ಹೇಳ್ತಿದ್ಯಾ? ಅಯ್ಯೋ ನಾನೇನು ಹೇಳಿದೆ ಅಂತದ್ದು ನೀನು ಕನ್ವಿನ್ಸ್ ಮಾಡಬೇಕು. ಇಷ್ಟೇ ಡಿಫ್ರೆನ್ಸ್ ಅರ್ಥ ಮಾಡ್ಕೊ. ಜೇನಂತೆ ಅದ್ರ ಹತ್ರ ಕಚ್ಚಿಸ್ಕೋಬೇಕಂತೆ. ಮೊದಲು ಹೀಗೆ ಮಾತಾಡಿ ನಿಲ್ಸು. ಅಕ್ಕ ಅರ್ಥ ಮಾಡ್ಕೊ. ಈ ಜೇನಿದೆಯಲ್ಲ ನೀವು ಅಕ್ಕ ಬಾಬಾ ಅಕ್ಕ. ನೀನು ಮತ್ತೆ ನಿಮ್ಮ ಅಕ್ಕ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸಂಜೆ ಆಯ್ತು, ನಾನೊಬ್ಬೊಂದು ವಾಕ್ ಹೋಗಿ ಬರ್ತೀನಿ. ಅಷ್ಟೊಂದು ಕನ್ವಿನ್ಸ್ ಮಾಡಿರೋ. ಅಯ್ಯೋ ಬಾವನ ವಾಕಂತ ಹೋಗ್ಬಿಟ್ರಲ್ಲಪ್ಪ. ಇವಾಗ ಅಕ್ಕನ ಬೇರೆ ಅರ್ಥನೇ ಆಗ್ತಿಲ್ಲ. ಏನ್ ಮಾಡೋದು? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಏನ್ ಮಾಡೋದು ಅರ್ಥ ನನಗೂ ಅರ್ಥವಾಗುತ್ತಿಲ್ಲ. ನಮ್ಮ ಅಣ್ಣನಿಗೆ ಏನಾಗಿದೆ? ಇವನು ಯಾರು? ಅಲ್ಲ ಯಾರು ಇವನ್ನ? ರೆಕ್ಕೆಯನ್ನು ಕಡಪಡಿಸಿಕೊಂಡು ಬಂದ. ಹಕ್ಕಿ ಅಂತೆ. ಹಕ್ಕಿ ಮಳೆಯಲ್ಲಿ ನಿಂದು ಆದರೂ ಬೆಚ್ಚಗೆ ತನ್ನ ಕಾಲನ್ನು ಕಾಪಾಡಿಕೊಂಡ ಹಕ್ಕಿ. ಯಾರಿದ್ದೇರಲ್ಲ ಇಷ್ಟು ಶುದ್ಧ ಡೈರಿ ಹೇಳ್ಕೊಂಡು ತಲೆ ಕೆಟ್ಟಲ್ಲಪ್ಪ. ಲೋ ಅಂತ ಹಕ್ಕಿ ಯಾವ್ದು ಬಂದಿಲ್ಲ ಕಡೆಯಲ್ಲಿ. ಅಣ್ಣನೇ ಹಕ್ಕಿ. ಓ ಇವ್ರ ಅಣ್ಣನ ಹೆಸರು ಅಕ್ಕಿ ಇರ್ಬೇಕು. ಇಲ್ಲ, ಅದು ಅಮೂರ್ತನ. ಓ ಇವ್ರ ಅಣ್ಣ ನಾಮ ಹಾಕೊಂಡಿದ್ದಾರೆ ಅನ್ಸುತ್ತೆ. ಇಲ್ಲ, ಅನ್ವಯಿಸಿದ್ದು. ಅನ್ವಯಿಸಿದ್ದು ಹಂಗಂದ್ರೇನು? ನಿನಗೆ ಅದರ ದರ್ಶನ ತೋರಿಸ್ತೀನಿ. ಓ ನಮ್ಮ ಚಾಲೆಂಜ್ ದರ್ಶನ ಬಂದಿದ್ದಾರ? ನಿಜವಾಗಿಯೂ ಇವನು ಮೆಂಟಲಿ ಚಾಲೆಂಜಿಂಗ್. ಅಲ್ಲ ಇವನೇ
ಅಂದ್ರ ಜಾನ್ಕಮ್ಮನವ್ರ ಮನೆಗೆ ನೀ ಬರಂಗಿಲ್ಲ ಅಂತ ಆತು. ಇಲ್ಲ ಬರೋಂಗಿಲ್ಲ. ನಿರ್ಧಾರ ಮಾಡಿಬಿಟ್ಟು ಏನು? ಬರೋಬ್ಬರಿ ಮಾಡೀನಿ. ಎಕ್ಸಾಕ್ಟ್ಲಿ ಅನ್ನಕತ್ತೀನಿ. ಅಂದ್ರ ನೀ ಬಿಳಿ ಮಾರಿಯನ್ ಕೂಡ ಓಡಬೇಕಂತಾನೆ ನಿರ್ಧಾರ ಮಾಡಿ. ಹೌದು ಬರೋಬ್ಬರಿ. ನಿನಗೆ ಒಬ್ಬಕ್ಕೆ ತಂಗದಳನ ವಿಚಾರ ಗೊತ್ತೈತಿಲ್ಲ ನಿನಗೆ? ಇದಾಳ. ಮತ್ತೆ ಅಕ್ಕಿ ವಯಸ್ಸಿನ ಬಗ್ಗೆ ಏನಾದ್ರು ಚಿಂತೆ ಮಾಡಿ ನೀನು? ಮಗಳ ಹೇ ಮಗಳ ಬಾರಮ್ಮ ಇಲ್ಲಿ. ಹಾ ಅಪ್ಪ. ವೈ ಡಿಡ್ ಶಿ ಕಮ್? ಟು ಡಾನ್ಸ್. ಸುಂದರ. ಅಲ್ಲಮ್ಮ ಮಗಳ, ನಿಮ್ಮ ಅಕ್ಕಿಂಗ್ ಅದಾಳ ಅಂತ ನಿಮ್ ಮೊದ್ಲು ಏನಾರ ಗೊತ್ತಿತ್ತೇನವ? ಏನಾರ ಗೊತ್ತಿದ್ರೆ ಹೇಳು. ಹೂನೋ ಅಪ್ಪ, ಬಾಳ ಹಿಂದಿಂದ ಗೊತ್ತಿತ್ತು. ಈಕಿ ಆ ಬಿಳಿ ಮಾರಿನ ಜೊತೆ ವಿಡಿಯೋ ಕಾಲ್ದಾಗ ಇದ್ದಾಗ ನೋಡಿದ್ದೆ. ನೋಡು ಅಪ್ಪ, ನಾವು ನಿಮ್ ಕಾಲದ ಮಂದಿ ಅಲ್ಲ, ನಮ್ ಜೋಡಿ ನಾವ ಹುಡುಕೋತೇವಿ. ಜೋಡಿನೂ ಚಲೋ ಐತಿ, ಲಗ್ನ ಮಾಡ್ಬಿಡಲ್ಲ. ಆಹಾ, ರತ್ನ ರತ್ನ ಎಂತ ಎರಡು ರತ್ನಗಳನ್ನು ಎತ್ಕೊಂಡು ಹೋಗ್ಬಿಟ್ಟೆ ರತ್ನ. ಅವ್ವ ನಿನಗೆ ಇನ್ನೊಂದ್ಸತಿ ಕೇಳಕತ್ತೀನಿ, ನೀ ಜಾನ್ಕಮ್ಮನವ್ರ ಮನೆ ಬರಂಗಿಲ್ಲ ಅನ್ನು. ಇಲ್ಲ ನಾನ್ ಬರಂಗಿಲ್ಲ. ಸರಿ ಆಯ್ತು, ನಾನು ಹೋಗಿ ನನ್ನ ತಲೆ ಅವ್ರ ಪಾದದ ಮ್ಯಾಗ ತಲೆ ಕಡ್ಕೊಳ್ಳಿ ಅಂತಾನೆ, ಯಾಕಂದ್ರೆ ಅಂತ ದೊಡ್ಡ ತಪ್ಪು ಮಾಡಿದ್ದೀನಿ. ನೋಡ್ಪ ಚಿಂತೆ ಮಾಡು. ನೀನ್ ತಲೆ ತಗೊಂಡು ಅವ್ರು ಏನ್ ಮಾಡ್ತಾರ? ಜಾಸ್ತಿ ಮಾಡ್ತಿ ಮಗಳ, ನನ್ನ ಹತ್ರ ಜಾಸ್ತಿ ಮಾಡ್ತಿ. ನನ್ನ ತಲೆ ಕಡ್ದು ಅವ್ರ ಪಾದದ ಮ್ಯಾಗ ವಾಪಸ್ ಬರ್ದಿಲ್ಲ ಅಂದ್ರೆ ಕೇಳು. ತಲೆ ಕೊಟ್ಮೇಲೆ ಅದು ಹ್ಯಾಂಪ ಕೇಳೋದು? ಬಾಪರೆ ಮಗಳೇ, ಈ ಕಿಜತ್ತಿಗಿದ್ರೆ ನೀನ್ ಹಂಗ ಆಡ್ತಿ ಮಗಳ. ರೆಡಿ ಹೋಗೋಣ. ವಾಟ್ ಈಸ್ ಗಾಪರ? ನಿಮ್ಮ ಮನೆ ಮುಂದೆ ಹಬ್ಬ ಚಪ್ರ. ವಾಟ್ಸ್ ನೆಕ್ಸ್ಟ್? ಕಾಯುವಪ್ಪ. ಹಲೋ. ಆಹಾ ಎಂಥಾಗಲಿ ಅರುಗ್ರಿ ನೀವ್ಯಾರೆಂದು? ಇದ್ಯಾರು ಈ ನನ್ನ ಮದುವೆ ಆಗೋ ನಂಗೆ ಮಾತಾಡಕತ್ತಲ್ಲ. ಏಕೆ ಈ ಪರಿಮಾಣ, ಏಕೆ ಈ ವಿಫಲತೆ, ಮಾತಾಡಬಾರದೆ? ಏನು ಯಾರ ಅಬ್ಬೆ ಬೇಡಿ ಕೆಲಸ ಬೇಕು, ಸುಮ್ಮನೆ. ನಾನು ಪರಿತ್ಯಕ್ತೆ, ವಿರಕ್ತೆ. ಏನ್ ಕರ್ಮಾಲೆ ನಂದು. ಯಾರಪ್ಪ ಈಕಿ? ಹಲೋ, ಅಶ್ವಿತರವ್ರು ಇದಾರೇನ್ರಿ? ಯಾರು? ನನ್ನ ಮನಮೋಹನನೇ, ಇರಿ ಕೊಡ್ತೇನೆ. ಸ್ವಾಮಿ 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 ಅನ್ನಕತ್ತಾಳ. ಹೇಳಿ ದೇವಿ. ನಿಮಗೆ ಕರೆ ದೇವಾ? ಏನು ನನಗೆ ಕರೆಯೇ? ಅಥವಾ ಶಕ್ತಿ ಧ್ವನಿಗೂಡಿಸಿಕೊಂಡು ನನ್ನನ್ನು ಎದುರಿಸಲು ಬರುತ್ತಿದೆ ದೇವಿ. ಹಕ್ಕ ಹಕ್ಕ ಹಿಡ್ದೆ ಹುಟ್ಟಾರೆ, ಯಾವಾಗ್ಲೂ ಮಾರುತ್ತ ಮಾತಾಡ್ತಾರ. ಅದು ಶಕ್ತಿಯೇ ಆಗಿದ್ದರೆ ನಮಗೆ ನೆರವಾಗಲೇಬೇಕು ದೇವ. ತೆಗೆದುಕೊಂಡು ಕೇಳಿಸುತ್ತಿದೆಯೇ ಆ ಕಡೆಯವರಿಗೆ? ನಾನು ಭುವನ. ನಿನ್ನ ಮನದ ಮೂಲೆಯಲ್ಲಿದ್ದ ಬಿರುಕು ಮುಚ್ಚಿ ಗೋಡೆ ಗಟ್ಟಿಯಾಗಿ ಆ ಗೋಡೆಯ ಮೇಲೆ ನನ್ನ ಮೋಹಕ ನೆರಳು ಬೀಳುತ್ತಿದೆ ಎಂದು ಮಾತ್ರ ಹೇಳಬೇಡ. ನಾನು ಅಂಗೀಕರಿಸಲಾರೆ. ಯಾರು ಸ್ವಾಮಿ ಅವರು? ನಮ್ಮ ಮಾತೃಶ್ರೀಯವರು ನಿಶ್ಚಯಿಸಿರುವ ಬಾಲೆ. ಅಂಗೀಕಾರ ಎಲ್ಲ ಬ್ಯಾಡ್ಲಪ್ಪ. ನಮ್ಮಪ್ಪ ನಾವು ಮಾಡಿರೋ ತಪ್ಪಿಗೆ ಒಂದು ತಲೆ ಕಟ್ಕೊಡ್ತೀನಿ ಅಂತ ನಿಮ್ಮ ಮನೆಗೆ ಹೊಂಟಾರ. ನಾವೇನ್ ಮಾಡೋಣ? ನನಗಾಗ್ತಿದ್ದು ಎಲ್ಲ ಒಂದು ದೊಡ್ಡ ನಾಟಕ ಅನಿಸ್ತೈತಿ. ಓಹೋ, ನೀವು ನಾಟಕ ಆಡಿದ್ದೇನೇನು? ಬಣ್ಣ ಹಚ್ಚುವ ಉಮೇದು ಇದೆಯೇ ನಿಮಗೆ? ಏನು ಸ್ವಾಮಿ, ಅವರು ಬಣ್ಣ ಹಚ್ಚುತ್ತಾರೆ, ನಮ್ಮ ಕೂಡ. ಬನ್ನಿ ಬನ್ನಿ, ರಂಗಸ್ಥಳ ನಿರ್ಮಿಸೋಣ. ಎಲ್ಲ ಶಿವನಿಚ್ಛೆಯಂತೆ ಆಗಲಿ. ನೀನು ಮುಖ ಬಣ್ಣ ಹಚ್ತೇನ್ಪ? ವಾಟ್? ಡು ಯು ವಾಂಟ್ ಆಕ್ಟ್? ಓ, ಆಕ್ಟಿಂಗ್? ಮೀ? ಇಲ್ಲ, ನಿಮ್ಮ ಅಜ್ಜ. ವಾಟ್? ಎಸ್ ಯು, ಐಲ್ ಬಿ ವಿತ್ ಯು ಓನ್ಲಿ, ಡೋಂಟ್ ವರಿ. ಓ, ಓಕೆ ದೆನ್. ವಿಚ್ ಪ್ಲೇ? ಸದಾರಮೆ. ಸಾಧಾರಣಿ? ವಿಚ್ ವರ್ಕ್ ಫಾರ್ ಮೀ? ನಿಮ್ಮ ಪಕ್ಕ ಕಳೆದು ಕೊಡ್ತೀನಿ ಬಾ. ಓ, ವಾಟ್ ಈಸ್ ಕನ್ನಡ? ದೇವಿ, ನಾನು ಹೇಳಿರಲಿಲ್ಲವೇ ನಮ್ಮ ಮಾತೃಶ್ರೀಯವರು ನಿಶ್ಚಯಿಸಿರುವ ಬಾಲೆ ಈಕೆ. ಅದು ಸರಿ, ಆದರೆ ಅವರ ಹೆಸರು ತಿಳಿಯಲಿಲ್ಲ. ಅವರ ಗಡ್ಡವೇಕೆ ಹಾಗೆ ಕುರುಚಲಾಗಿದೆ ಸ್ವಾಮಿ? ಇಲ್ಲಿ ಕಚ್ಚೋದು ನೋಡು. ಇರಲಿ ಇರಲಿ. ಈಗ ನಾನಾಡುತ್ತಿರುವ ನಾಟಕದಲ್ಲಿ ನಾನೇ ವಿಶ್ವನಾಥ ಶಿವ. ವಾಟ್? ಈ ನಾಟಕದ ನೋಡುವ ಟಂಬಡ್ಲೆ ಕಂಪನಿರು ಅದಲ್ಲ. ಈಕೆ ಪಾರ್ವತಿ. ನೀನು ಅಹೋಕನಾಗು, ನೀನೇ ಅಹೋಕನ ಪತ್ನಿ. ನೀನು ಸನ್ಯಾಸಿಯಾಗು, ನೀನೇ ನಂದಿ. ಈಗ ನಾಟಕವೇನೆಂದರೆ
ನಮ್ಮ ಮಕ್ಕಳಿಗೆ ಅರ್ಥನೇ ಆಗ್ತಿರೋಲ್ಲ. ಲೇ ಅಕ್ಕ ಬಾರೆ, ಇದು ಜೇನು ಚಿಂತಾಮಣಿ, ನನ್ನ ಪಾಡಿಗೆ ಬಿಟ್ಬಿಡು. ನೀನು ಯಾಕೆ ಕರ್ಸಿದ್ದೀನಿ? ಪಾಠ ಹೇಳಕ್ಕ. ಪಾಠ ಅಲ್ಲಕ್ಕ, ನೀನು ಅರ್ಥ ಮಾಡ್ಕೋ. ಈ ಜೇನ್ ಇದೆಯಲ್ಲ, ಸುಮ್ಮನಿರ ಚಿಂತಾಮಣಿ. ಅಲ್ಲ ನಮ್ಮ ಅಕ್ಕ ಜೇನಿನ ಅರ್ಥನೇ ಮಾಡ್ಕೋತಿಲ್ವಲ್ಲಪ್ಪ. ಚಿಂತಾಮಣಿ, ನನ್ನಿಂದ ಆಗ್ತಿಲ್ಲ. ನನಗೆಲ್ಲ ಏನೇನೋ ಕಾಣ್ತಿದೆ. ಸೊ ಇವಾಗ ಹೆಂಗ್ ಅರ್ಥ ಮಾಡ್ಸೋದು? ಆಯ್ತು, ಸಮಾಧಾನ ಮಾಡ್ಕೋ, ಏನೋ ಮಾಡೋಣ. ಬಾಯ್ ಬಾವ, ನಮ್ಮ ಅಕ್ಕಂಗೆ ಯಾವ ರೀತಿ ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಬೇರೆ ರೀತಿ ಟ್ರೈ ಮಾಡೋದು. ಅದು ಹೆಂಗೆ ನೀವೇ ಹೇಳಿ ತೋರಿಸಿ, ಹಂಗೆ ಅಂತ ಅರ್ಥ ಜಾನಕಿ, ಈಗ ಈ ಜಾತಿ ವಿಷಯ ಇದೆಯಲ್ಲ, ಇದು ನೀವು ಅನ್ಕೊಂಡಿಲ್ಲ, ತುಂಬಾ ಸಿಂಪಲ್ ಇದೆ. ಈಗ ನಿಮ್ಗೆ ಅರ್ಥವಾದ ರೀತಿ ಹೇಳ್ಬೇಕಂದ್ರೆ, ದೇವರ ತಲೆಗೆ ಹೂ ಹಾಕಿ ನಮ್ಗೆ ಆಶೀರ್ವದಿಸ್ತಾನಲ್ಲ, ಅವನೇ ಬ್ರಾಹ್ಮಣ. ಅದೇ ದೇವರ ಎದೆಗೆ ಹೂ ನೆನೆಸ್ತು ನೋವು ಮಾಡ್ತಾನಲ್ಲ, ಅವನೇ ಕ್ಷತ್ರಿಯ. ದೂರದಿಂದಲೇ ದೇವರು ನಮಸ್ಕರಿಸಿ ಅವನ ಪಾದಕ್ಕೆ ಹೂನ ಸಮರ್ಪಿಸುವವನು ಶೂದ್ರ. ಇವರೆಲ್ಲ ಬಿಟ್ಟು ದೇವರ ಅರ್ಧ ಕೈಗೆ ಬೀಜವನ್ನಿಟ್ಟು ನೀನೇ ಗಿಡವಾಗಿಸಿಕೊಂಡು ನನಗೆ ಹೋಗುವಂತನಲ್ಲ, ಅವನೇ ವೈಶ್ಯ. ಅಷ್ಟೇ, ಸಿಂಪಲ್ ಜಾನಕಿ. ಬಾವು ಬಹು ಎಂತ ಮಾತು ಹೇಳಿದ್ರಿ ಬಾವು, ನಿಮ್ಮ ಮಾತುಗಳು ಭಾವಗರ್ಭಿತ. ಹಾಗನ್ಬೇಡ, ಜನ ತಪ್ಪು ತಿಳ್ಕೊಂತಾರೆ. ಏನು ಭಾವಗರ್ಭಿತ ಇದ್ರ ಅರ್ಥ ಏನು? ಅಕ್ಕನ ಗಂಡ ಬಸ್ಸಾದವಳು ಅಂತ. ಅಯ್ಯೋ, ಶಿವ ಶಿವ. ಅಲ್ಲ, ಏನಾಗ್ತಿದೆ ಇಲ್ಲಿ? ಯಾರು ಇವುಗಳು? ಭಕ್ತೆ ಜಾನಕಮ್ಮ, ಈಗಷ್ಟೇ ನನ್ನನ್ನು ಕರೆದೆಯಲ್ಲ, ಆಗಲೇ ಮರೆತು ಬಿಟ್ಟೆಯ. ಎಂತ ಸೂಜಿಗವಿದು. ಶಿವನೇ ಬಂದೆಯ, ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ. ಅಲ್ಲ, ನಾನೇನು ಕನಸು ಕಾಣ್ತಿಲ್ಲ ತಾನೆ? ನೀನು ನನ್ನನ್ನು ಕರೆದೆಯಲ್ಲ. ಏ ಚಿಂತಾಮಣಿ, ಏನಾಗ್ತೈತಿ ನಿಮ್ಗೆ? ಬಾವ, ಯಾವ ಜೊತೆ ಮಾತಾಡ್ತಿದ್ದೀರಾ? ಅಲ್ಲ ನಿಮ್ಗೇನು ಕಾಣಿಸ್ತಾ ಇಲ್ಲ ಇಲ್ಲಿ? ಏನ್ ಕಾಣ್ಬೇಕು ನೋಡಕ್ಕೆ? ಅವರು ನನ್ನನ್ನು ಕರೆಯಲಿಲ್ಲವಲ್ಲ. ಶಿವೆ, ನೋಡಿದೆಯಾ ಈ ನಾಟಕವನ್ನು? ಅಲ್ಲ, ಶಿವೇನಾ? ಹಂಗಂದ್ರೇನು? ಹೌದು, ಇವರು ಶಿವ, ನಾನು ಶಿವೆ. ಏನಾಗುತ್ತೆ ನಿಮ್ಗೆ? ಜಾನಕಮ್ಮ, ಇನ್ನು ಎಷ್ಟು ದಿನ ಅನ್ನ ನೀರು ಬಿಟ್ಟು ಈ ಬರವಾಗಿರುವ ದೇಹವನ್ನು ದಂಡಿಸುತ್ತೀಯಾ? ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ, ತಾಳು ಗಿರೀಶ ಗಿರಿಜೇಶ ಶಂಭೋ. ಆಹಾ, ಎಂಥ ಭಕ್ತಿ ಪರವಶತೆ ಸ್ವಾಮಿ. ಈ ಭಕ್ತಿಯಿಂದಲೇ ಅಲ್ಲವೇ ನಾವು ಇಲ್ಲಿಯವರೆಗೂ ಬಂದದ್ದು. ಅಭಾವ ಭಕ್ತಿ ನಮ್ಮನ್ನು ಸೆಳೆಯಬಲ್ಲದು, ಅಭಾವ ಭಾವ ಕಾಲ ಜಯದಲ್ಲಿ ವಿಭಾವವಾಗಬಲ್ಲದು. ಅಲ್ಲ, ಈ ಡೈಲಾಗ್ಗಳೆಲ್ಲ ಕೇಳ್ದಂಗೈತಲ್ಲ. ಏ ಚಿಂತಾಮಣಿ, ನನ್ನ ಹತ್ರ ಆಟ ಎಲ್ಲ ಬೇಡ. ಯಾಕೆ ಇಬ್ರು ಶ್ರೀಧರ ಆಕ್ಟ್ ಮಾಡ್ತಾ ಇರೋದು? ಸರಿ ಬಾವ. ಅರ್ಥವೈತೆ ಸ್ವಾಮಿ. ಅರ್ಥವಾಯಿತು ಶಿವ, ಅರ್ಥವಾಯಿತು. ಜಾನಕಮ್ಮ, ನನ್ನಲ್ಲಿ ಅಷ್ಟೊಂದು ಭಕ್ತಿ ಹೊಂದಿರುವ ನೀನು ನಿನ್ನ ಮಗನ ಕೈಯಿಂದ ನನ್ನ ಮೇಲೆ ಆಣೆ ಮಾಡಿಸಿ ನನ್ನ ಸಂಪರ್ಕದ ವಿರುದ್ಧ ನಡೆಯುತ್ತಿದ್ದೀಯಲ್ಲ, ಇದು ಸರಿಯೇ? ಅಲ್ಲ ಸ್ವಾಮಿ, ನಾನು ಹೇಳ್ತಾ ಇರೋ ಸಿಂಪಲ್ ವಿಷಯನೇ ನಮ್ಮ ಅಕ್ಕಂಗೆ ಅರ್ಥ ಆಗ್ತಿಲ್ಲ. ಇನ್ನು ನಿಮ್ ಸಂಕಲ್ಪದ ವಿಷಯ ಹೆಂಗ ಸ್ವಾಮಿ? ಡಾಕ್ಟರ್ ಕರ್ಸ್ಬೇಕು ಹೆಂಗೆ ನಿಂಗೆ? ಯಾಕೆ ಈ ಥರ ಆಡ್ತಾ ಇರೋದು ಇಬ್ರು? ಯಾವ ವಿಷಯ ಅರ್ಥವಾಗುತ್ತಿಲ್ಲ ಜಾನಕಮ್ಮ? ಸ್ವಾಮಿ, ಜೇನ್ನ ತಿಂದು ಯಾರು ಸಿಹಿ ಅಂತಾನೋ ಅವನೇ ಬ್ರಾಹ್ಮಣ. ಈ ಜೇನಿನ ಜೊತೆ ಹೊರಡೋದನ್ನ ಸಿಹಿ ಅನ್ನೋನು ಕ್ಷತ್ರಿಯ. ಈ ಜೇನಿನ ಮಾರಿ ಲಾಭನ ಸಿಹಿ ಅನ್ನೋನು ವೈಶ್ಯ. ಇವರೆಲ್ಲರಿಗೋಸ್ಕರ ಜೇನ ಹತ್ರ ಕಚ್ಚಿಸ್ಕೋತಾರಲ್ಲ, ಅವನೇ ಶೂದ್ರ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಕ್ಕಂಗೆ ಅರ್ಥನೇ ಆಗ್ತಿಲ್ಲ. ಆಹಾ, ಭೂಲೋಕದಲ್ಲಿಯೂ ಇಂಥ ಪ್ರಾಜ್ಞರಿದ್ದಾರೆ ಸ್ವಾಮಿ. ಜಾನಕಮ್ಮ, ಜಾತಿಗಳ ತಾರತಮ್ಯ ಸಲ್ಲದು. ಯಾಕೆ ಯಾಕೆ ಮಾಡ್ತಾ ಇದ್ದೀರಲ್ಲ? ಚಂದ್ರಚೂಡ, ಇವರ ಕಣ್ಣುಗಳು ಪಾಪ ಮಾಡಿದ್ದರು ನಿನ್ನ ಕರುಣಾಪೂರಿತವಾದ ರೂಪವನ್ನು ಇವರಿಗೂ ಕಾಣಿಸದಂದೆ. ಜಾನಕಿ, ಯಾಕೆ ಈಗ ಆಡ್ತಾ ಇದೆಯಾ? ಹೌದು ಸ್ವಾಮಿ, ನಿಮ್ಮ ರೂಪವನ್ನು ಅವರಿಗೂ ಪ್ರಕಟಗೊಳಿಸಿ. ಇವರಿಗಷ್ಟೇ ಅಲ್ಲ, ಎಲ್ಲರಿಗೂ ನನ್ನ ರೂಪವನ್ನು ಪ್ರಕಟಗೊಳಿಸುತ್ತೇನೆ. ಕಣ್ಣು ತಿಳಿಯಾಯಿತೆ? ಶಂಭೋ ಮಹದೇವ ಶರಣಾರ್ಥಿ ತತ್ಸೇವ ಪ್ರಮಾತಿ ಗುಣೋತ್ತ ಶಂಭೋ ಮಹದೇವ ಅನುರೇನು ತುನಕಾಷ್ಟಿ ಸಂಪುಷ್ಟ ನೀನೆ ಆಪದ್ಭವೋ ದೇವ ಕೇವಲ ನೀನೆ ಆಜನ್ಮ ಜನ್ಮಾದಿ ಚೈತನ್ಯ ನೀನೆ ಇಷ್ಟಾರ್ಥನೇ ಸ್ವಾಮಿ ಸತ್ಯ ನೀನೆ ಸತ್ ಶಂಭೋ ಮಹದೇವ.
ಆಹಾ ಎಂತ ಭಕ್ತಿ ಪರವಶತೆ ಸ್ವಾಮಿ. ಎಂಥದ್ದಿಲ್ಲ, ನನ್ನ ತಾತ ಬಂದಿತ್ತು, ನೆನಪಾಯಿತು, ಹಾಡಿದೆ ಅಷ್ಟೇ. ಅಲ್ಲ ಗುರುಮೂರ್ತಿಯವರೇ, ಜಾನಕಮ್ಮನವರು ತಿಳಿಯದೆ ತಪ್ಪು ಮಾಡುತ್ತಿದ್ದಾಗ ನೀವಾದರೂ ತಿದ್ದಿ ಬುದ್ಧಿ ಹೇಳಬಹುದಿತ್ತಲ್ಲವೇ? ನೀನು ಅನ್ನೋ ಸರಿಯಾಗಿ ಆಕ್ಟ್ ಮಾಡು. ಈ ರೀತಿ ಇದ್ದಾರೆ ನಮ್ಮವರು. ಬಹಳ ವಿನೋದದ ಮನುಷ್ಯರು, ಬಹಳ ವಿನೋದದ ಮನುಷ್ಯರು. ಯಾರು ಏನಾಯ್ತು? ಚೂರು ಧೈರ್ಯನೇ ಇಲ್ಲ ಯಾಸಮಿಗೆ. ಹೆದರಬೇಡಿ, ಅವರು ಹೀಗೆ ಬಂದು ಬೀಳಬೇಕೆಂಬುದು ನನ್ನ ಸಂಕಲ್ಪವಾಗಿದೆ. ಅವರು ಜಾನಕಮ್ಮನವರ ಬಳಿ ಕ್ಷಮೆಯಾಚಿಸಿ ತನ್ನ ತಲೆಯನ್ನು ಒಪ್ಪಿಸಲು ಬಂದಿದ್ದಾರೆ. ಕ್ಷಮೆ ಯಾಕೆ ಹೇ ಚಂದ್ರಚೂಡ? ಹೇಗೆ ನೀನು ನಿಶ್ಚಯಿಸಿರುವ ವಿವಾಹದಲ್ಲಿ ನಿನ್ನ ಮಗನಿಗೆ ಆಸಕ್ತಿ ಇಲ್ಲವೋ ಅದೇ ರೀತಿ ಇವರ ಮಗಳಿಗೂ ಸಹ ಇವರ ಮಗಳು ಬೇರೊಬ್ಬನಲ್ಲಿ ಅನುವೃತ್ತಿಯಾಗಿದ್ದಾರೆ. ಇದೆಲ್ಲ ನಿಜವೇ ಸ್ವಾಮಿ? ನಾನು ಸುಳ್ಳಾದರೆ ಜಗದ ರೂಪವೇ ಬದಲಾಗುತ್ತದೆ ಚಿಂತಾಮಣಿ. ಏಕೆ ಹೀಗೆ ಮಾಡುತ್ತಿರುವೆ ಹೇ ಚಂದ್ರಚೂಡ? ಮದನ ಅಂತ ಅಕ್ಕ ಅಕ್ಕ ಸಾಕು, ಅದನ್ನೇ ಹೇಳಿ ಹೇಳಿ ಬೋರ್ ಮಾಡಿಸ್ಬೇಡ. ಅಯ್ಯೋ, ಏಕೆಂದರೆ ನಿನ್ನ ಮಗ ಶ್ರೀಧರ ಮತ್ತು ಅವನಲ್ಲಿ ಅನುವೃತ್ತಿಯಾಗಿರುವ ರಾಧಾರ ಪ್ರೇಮ ಜನ್ಮ ಜನ್ಮಾಂತರದ್ದು. ಅವರಿಬ್ಬರು ಒಂದಾಗಬೇಕೆಂಬುದು ನನ್ನ ಸಂಕಲ್ಪವಾಗಿದೆ. ಹೇಳಿ, ಯಾರಾದರೂ ನನ್ನ ಸಂಕಲ್ಪವನ್ನು ಕದಲಿಸುತ್ತೀರಾ? ಆ ಮತನ ಸುಖವನ್ನು ಇಲ್ಲಬೇಕು. ನಮ್ಮ ಮಗ ಶ್ರೀಧರನ ಜನ್ಮಾಂತರವಾದ್ರೇನು? ಇಗೋ ನೋಡಿ, ಒಂದು ಮಾಯಾಲ. ನಾನೊಮ್ಮೆ ಸನ್ಯಾಸಿ ವೇಷ ಧರಿಸಿ ನನ್ನ ಭಕ್ತರೊಬ್ಬರ ಮನೆಗೆ ಹೋಗಿದ್ದೆ. ಅಲ್ಲಿ ಅಹೌಕ ಮತ್ತು ಅವನ ಪತ್ನಿ ಇದ್ದರು. ನಿಮ್ಮ ಅತಿಥಿ ಸತ್ಕಾರ ನನಗೆ ಹಿಡಿಸಿತು. ಊಟ ಚೆನ್ನಾಗಿತ್ತು. ಕತ್ತಲಾಗುತ್ತಿದೆ. ಬೆಳಗಿನವರೆಗೆ ಇಲ್ಲೇ ಇದ್ದು ನಂತರ ಹೊರಡುತ್ತೇನೆ. ಆಗಬಹುದೇ? ಆಗಬಹುದು ಸ್ವಾಮಿ, ಆದ್ರೆ ನಮ್ಮ ಮನೆ ತುಂಬಾ ಚಿಕ್ಕದು. ಇಬ್ರು ಮಾತ್ರ ಮಲಗುವಷ್ಟೇ ಸಾಧ್ಯ. ನೀವು ಒಳಗಡೆ ಮಲಗಿ. ನಿಮ್ಮ ಬೇಕು ಬೇಡಗಳನ್ನು ನೋಡಿಕೊಳ್ಳೋದಕ್ಕೆ ನಾನಿರುತ್ತೇನೆ. ಇವರಲ್ಲಿ ಆಚೆನೆ ಮಲಗ್ತಾರೆ. ಆಗಬಹುದು. ಅಂದು ರಾತ್ರಿ ಹುಲಿ ಬಂತು. ಅಹೋಕನನ್ನು ಕೊಂದು ಹಾಕಿ. ಮಾರನೇ ದಿನ ಸನ್ಯಾಸಿ ಮತ್ತು ಅಹೋಕನ ಪತ್ನಿ ಬಂದರು. ಅಹೋಕನ ಪತ್ನಿ ಅಳಲಾರಂಭಿಸಿದರು. ಆಗ ನಾನು ನನ್ನ ನಿಜ ರೂಪವನ್ನು ಪ್ರಕಟಿಸಿ, ಅಳಬೇಡ ಮಗಳೇ, ನೀವಿಬ್ಬರು ಮುಂದಿನ ಜನ್ಮದಲ್ಲಿ ನಳದಮಯಂತಿಯರಾಗಿ ಜನ್ಮ ಪಡೆಯಿರಿ. ನಿಮ್ಮ ವಿವಾಹವನ್ನು ನಾನು ನಿಂತು ನಡೆಸುತ್ತೇನೆ. ನೀವಿನ್ನು ಹೊರಡಬಹುದು. ಭಕ್ತೆ ಜಾನಕಮ್ಮ, ನೋಡಿದೆಯಲ್ಲ, ಆ ನಳದಮಯಂತಿಯರು ಬೇರೆ ಯಾರೂ ಅಲ್ಲ, ನಿಮ್ಮ ಮಗನೇ ನಳ. ಅಂದು ಕೊಟ್ಟ ಪರಿಭಾಷೆಯಲ್ಲಿ ಅವರಿಬ್ಬರ ಜೀವ ಇಂದಿಗೂ ಮಿಡುಗುತ್ತಿದೆ. ಅವರಿಬ್ಬರು ಒಂದಾಗಬೇಕೆಂಬುದು ನನ್ನ ಸಂಕಲ್ಪವಾಗಿದೆ. ಬೇರ್ಪಡಿಸುವೆಯಾ ಜಾನಕಮ್ಮ? ನಿನ್ನಿಂದ ಸಾಧ್ಯವೇ ಪರಮೇಶ್ವರ? ಹೇ ಚಂದ್ರಚೂಡ. ಮದನಾಂತಕ ಶೂಲಪಾಣಿ ಕಾಯೋ ಗಿರೀಶ, ಕಾಯೋ ಗಿರೀಶ ಗಿರಿಜೇಶ ಶಂಭೋ. ನನ್ನ ಮಗ, ನನ್ನ ಮಗ, ನನ್ನ ಮಗ ನಳನೇ. ಹೌದು ಜಾನಕಮ್ಮ, ಮತ್ತು ಆ ರಾಧಾಳೆ ಆ ದಮಯಂತಿ. ಈಗಾಗಲೇ ನಿಶ್ಚಯಿಸಿರುವ ಲಗ್ನದಲ್ಲೇ ನಳ ದಮಯಂತಿಯರಿಬ್ಬರಿಗೂ ವಿವಾಹ ಮಾಡಿ ನಿಮಗೆ ಶುಭವಾಗಲಿ. ಆಗಲಿ ಸ್ವಾಮಿ. ಇವ್ರದ್ದೇನು ಕಥೆ ನೋಡೋದು ಇದೇನ್ರಿ? ತಲುಪಿಸ್ಕೊಳಕ್ಕೆ ಬಂದಿದ್ರೆ ಹೇಗೆ? ಹೌದು, ನಿಮಗೆ ಹೆಂಗ್ ತಿಳಿತಿದ್ದು? ನಮ್ಗೆ ಶಿವನ ಕಾರಣ ಆಗೈತ್ರಿ. ಹಾ, ನಾನು ಶಿವನ್ ಅನ್ಕಂಡೆ. ಕನಸ್ನಾಗ ಕಂಡು ಕರೆಗೂ ಕಂಡು ಏನು ತಿಳಿವಲ್ದು. ಚಂದ್ರಚೂಡ, ಎಲ್ಲ ನಿನ್ನ ಸಂಕಲ್ಪದ ಹಾಗೆ ನಡೆಯುವುದು ಅಂದ ಮೇಲೆ ಇವರಿಗೆ ತಿಳಿ ಹೇಳುವ ಬುದ್ಧಿಯನ್ನು ನನಗೆ ಬೇಕಾಗಿಸುತ್ತದೆ. ಅವರು ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೊತವ್ರೆ. ಏನಿಲ್ಲ, ನಿಮ್ಮನ್ನು ಕೂಡ ನಮಗೆ ಅರ್ಥವಾಗಿದೆ, ವೇದ್ಯವೂ ಆಗಿದೆ.
ಮಧುಸೂದನ ರಾಯರೇ, ನಿಮ್ಮ ಮಗಳು ಯಾರನ್ನು ಧರಿಸಿದ್ದಾಳೋ ಅವರೊಂದಿಗೆಯೇ ಮದುವೆ ಮಾಡಿಕೊಡಿ. ಮತ್ ನಿಮಗೆ ಗೊತ್ತಾಗ್ತಿದ್ದು? ನಮ್ಮ ಜೊತೆ ಶಿವ ಅದನ್ರಿ. ಅವನು ಇಷ್ಟೊತ್ತಿಗೆ ಮೇಕಪ್ ತೆಗೆದಿರ್ತಾನೆ. ಅಲ್ರಿ ಮತ್ ನಿಮ್ ಮಗನೇನ್ ಮಾಡ್ತೀರಿ? ನನ್ನ ಮಗ ನಳ ನಾನು ನಳನಿಗೆ ಜನ್ಮ ಕೊಟ್ಟಿರುವ ತಾಯಿ. ತಲೆ ಕೆಟ್ಟತೇನ್ರಿ ನಿಮಗೆ? ತಲೆ ಕೆಟ್ಟಿದ್ದು ಈಗ ಸರಿಯಾಗಿದೆ. ನೀವು ಒಂದು ಕೆಲಸ ಮಾಡಿ, ನಿಮ್ಮ ಮಗಳು ಪ್ರೀತಿಸಿದ ಹುಡುಗನ ಜೊತೆ ಅದೇ ಜಾಗದಿಂದ ಮದುವೆ ಮಾಡ್ಬಿಡಿ. ಅದೇ ಸರಿ, ನೀವು ಹೋಗಿ ಅವಳಿಗೆ ಧೈರ್ಯ ಹೇಳಿ. ಮತ್ತ ನಿಮ್ ಮಗನೇನ್ ಮಾಡ್ತೀರಿ? ಮದ್ವೆಲಿ ಮಂಜುಗದ ಉದುರ ಡೈಲಾಗ್ ಹೇಳ್ತೀವಿ. ನನ್ನ ಮಗನಿಗೆ ದಮಯಂತಿ ಇದ್ದಾಳೆ. ಚಂದ್ರಚೂಡನ ದಯೆಯಿಂದ ಜನ್ಮ ಎತ್ತಿ ಬಂದು ಮಾತಾಡ್ತಿದ್ದಾಳೆ. ಅಂದ್ರ ನಿಮ್ ಮಗನು ರೀ ಇದೆಲ್ಲ ಜನ್ಮಾಂತರದ್ದು ನಿಮಗ್ ತಿಳಿವಲ್ದು. ಹೋಗ್ರಲ್ಲ ನಿಮ್ಮ ಮಗಳ ಅಡಿನ ಕರ್ಕೊಂಡು ಮದುವೆ ಮಾಡೋದು. ಯಪ್ಪ ಹಣವಪ್ಪ, ಜಗತ್ನಾಗ ಈಟ್ ಬಂದ್ ತಲೆ ಕೆಟ್ಟಿರ್ತಾರ ನನಗಂತೂ ಗೊತ್ತಾಗಿರ್ಲಿಲ್ಲಪ್ಪ. ಶ್ರೀಧರನಿಗೆ ಇಷ್ಟು ಬರಕೇಳಿ. ಈ ಇಷ್ಟೇ ಹೆಂಗೆ ಬರ್ತಾನೆ ಮೇಕಪ್ ತೆಗಿತಾರ ಅವನು. ಅಂದ್ರೆ ಈಗ ನಾಟಕ ಮಾಡ್ತಿರ್ತಾನೆ, ಮಧ್ಯಲ್ಲೇ ಬಾ ಅಂದ್ರೆ ಹೆಂಗ್ ಬರ್ತಾನೆ ಏನಪ್ಪ. ನೀವು ನಾಟಕ ಎಲ್ಲ ಬಿಟ್ಟು ಬರಕೇಳಿ. ಆಯ್ತು ಮಾಡ್ತೀನಿ. ಹಲೋ ಶ್ರೀಧರ, ನಿಮ್ಮ ಅಮ್ಮ ಕರೀತಾಳಪ್ಪ. ಹೇಳದ್ನಪ್ಪ ನಾಟಕ ಮಾಡ್ತಾಳೆ ಅಂತ. ಅವಳು ಎಲ್ಲಿರ್ಬೇಕು? ಯಾವ ಪತ್ರ ಮಾಡ್ತಾ ಇದ್ದೆ? ಕೃಷ್ಣನ ಪತ್ರನ? ಏನೋ ಬೇಗ ಪಾಪ ನಿಮ್ಮ ಅಮ್ಮ ಕರ್ಕೊಂಡು ಬರಕೇಳಿ. ಇವಳು ದಮಯಂತಿ ಕರ್ಕೊಂಡ್ ಬರ್ಬೇಕಂತ ಕಣ. ದಮಯಂತಿ ಈ ಅಹುಕನ ಹೆಂಡತಿ ಅಂತೇಳಿ ಗೊತ್ತಾಗ್ತದೆ. ಇವಳು ಅಹುಕನ ಹೆಂಡತಿ ಅಂತ ಕಣ. ಅಹುಕನ ಹೆಂಡತಿ ಒಬ್ಬೊಬ್ಬರೆಲ್ಲ ಎಲ್ಲಿ ಅಂತಿರತ್ತೆ, ಬೇಗ ಬರಕೇಳಿ. ಬಾರ ಆಯ್ತು, ಬೇಗ ಬಾ. ಈಗ ತಂದೆ ನಾನು ಬಂದೆ. ಶಕ್ತಿ ನನ್ನ ಮೈ ಹೋಗ್ತಿದೆ ಅಡಿಯ ಜನಕ. ಅಲ್ಲಿ ಮಾರಾಟದಷ್ಟೇ ನೆನಪಿದೆ, ಆಗಲೇ ಇಲ್ಲಿದ್ದೇನೆ. ಹೇ ಪರಮೇಶ್ವರ, ಚಂದ್ರಚೂಡ, ಶೂಲಪಾಣಿ, ಏನಪ್ಪ ಸ್ವಾಮಿ ನಿನ್ನ ಲೀಲೆ. ಮಾತಾ ಆ ಚಂದ್ರಚೂಡನ ಮೇಲೆ ಆಣೆ ಮಾಡಿದರು, ನನ್ನ ಮೇಲೆ ನಿನಗೆ ನಂಬಿಕೆ ಬರುತ್ತಿಲ್ಲವೇ ಮಾತಾ? ಇಷ್ಟೊಂದು ಸೇಷ್ಟೆ ಮಾಡಬೇಡುವ ನಳ. ನಾನು ನಳನಲ್ಲಮ್ಮ, ಬರಿದಾಗಿರುವ ಕೊಳ. ದಮಯಂತಿ ಬಾಯಿ. ಇದೇನು ಚೋದ್ಯ ತಾಯಿ? ನನ್ನ ಹೆಸರು ರಾಧಾ. ಗುಟ್ಟು ಬಾರೆ. ಅದೇ ಗುಟ್ಟಾದ ಲಗ್ನದಲ್ಲಿ ನಿಮ್ಮಿಬ್ಬರಿಗೂ ಮದುವೆ. ನಾವಲ್ಲೇ ತಾಯಿ. ಆ ಚಂದ್ರಚೂಡ ಸಿಡಿದೆಂದರೆ ಅವನ ಜ್ವಾಲಾಗ್ನಿ. ಶ್ರೀಧರ, ನೀನು ನಟ ನನಗೆ ಗೊತ್ತು, ಆದ್ರೆ ನಾನು ಮಹಾನಟ. ಅದೇನೇ ಬವ ಹೆಂಡತಿಯನ್ನು ಪ್ರೀತಿಸುವವರಿಗಿಂತ ದೊಡ್ಡ ನಟ ಬೇಕೆ? ನಾಟಕ ಮಾಡಬೇಡ, ಹೋಗಿ ನಿಮ್ಮ ಅಮ್ಮ ನಿಂತ್ಕೊ. ನಳ, ಮಾತಾ ದಮಯಂತಿ, ಅತ್ತೆ, ಅತ್ತೆ ಬಿಡಿರಿ.
ಮದುವೆ ಬಂದು ನವ ಜೋಡಿಗಳಿಗೆ ಆಶೀರ್ವದಿಸಕ್ಕೆ ಧನ್ಯವಾದಗಳು. ಹೋಗ್ಬೋದು ದೇವಿ. ಊಟ ಬರುತ್ತೆ ನಡೀರಿ. ಧನ್ಯವಾದಗಳು ಬಂದಿದ್ದಕ್ಕೆ. ನಮೋ ಹೇಗಿತ್ತು ನಾಟಕ? ಜಗತ್ತನ್ನ ಬಿಟ್ಟು ನಾನು ಇರ್ತೀನಿ ಅನ್ನೋನು ದಡ್ಡ, ಜಗತ್ತು ನನ್ನನ್ನು ಬಿಟ್ಟು ಇರಲಾರದು ಎನ್ನುವನು ಶತಮೂರ್ಖ. ಈ ಜಗತ್ತೆಂಬ ಭಂಡಾರಣ್ಯದಲ್ಲಿ ತಪ್ಪಿಸಿಕೊಳ್ಳದೆ ಇರುವವನೇ ಇಲ್ಲ. ಕಳೆದೋದವನು ಇನ್ನೊಬ್ಬನನ್ನು ನೋಡಿ ನಗೋದೆ ಸ್ವಾರಸ್ಯ. ಜಗತ್ತು ಸುಳ್ಳನ್ನು ನಂಬುತ್ತೆ, ಚಿಕ್ಕದನ್ನು ಮಾತ್ರ ಅಲ್ಲ, ದೊಡ್ಡ ಸುಳ್ಳನ್ನು ನಂಬುತ್ತೆ ಅದು. ಇಂತಹ ಈ ಜಗತ್ತನ್ನು ಖಂಡಿಸುವವರು ಬೇರೊಂದು ಜಗತ್ತನ್ನು ಕಂಡಿದ್ದಾರೆಯೇ? ನನ್ನ ಹೆಸರು ಅಂತ್ರ, ನಾನು ಪ್ಲೇ ಮಾಡಿರೋ ಪಾತ್ರ ಭುವನ. ನನ್ನ ಹೆಸರು ಸಹನ, ನಾನು ಈ ನಾಟಕದ ನಿರ್ದೇಶಕಿ ಮತ್ತು ನನ್ನ ಪಾತ್ರ ರಾಧಾಳದ್ದು. ನನ್ನ ಹೆಸರು ದೀಪಕ್ MS. ನಾನು ಮಾಡಿದ ಪಾತ್ರ ಶ್ರೀಧರ ಮತ್ತು ನಾನು ಈ ಡ್ರಾಮಾದ ಸಹ ನಿರ್ದೇಶಕ. ನನ್ನ ಹೆಸರು ಭಾನುಗೌಡ, ನಾನು ಮಾಡಿದ ಪಾತ್ರ ಗುರುಮೂರ್ತಿ. ಈಗ ಜೂನಿಯರ್ಸ್ ನನ್ನ ಹೆಸರು ದೀಪಿಕಾ, ನನ್ನ ಪಾತ್ರ ನಿಂಗಿ ಮತ್ತು ಭುವನಣ್ಣ ತಂಗಿ. ನನ್ನ ಹೆಸರು ಸುಜಯ್, ನನ್ನ ಪಾತ್ರ ಮಧುಸೂದನ್. ನನ್ನ ಹೆಸರು ಸುದರ್ಶನ್, ನನ್ನ ಪಾತ್ರ ಉರಿ. ನನ್ನ ಹೆಸರು ಸಮನ್ವಯ್, ನನ್ನ ಪಾತ್ರ ಸ್ಟೀವನ್ ಹಾಗೂ ಅಹೋಕ. ನನ್ನ ಹೆಸರು ಶರಣ್ಯ, ನನ್ನ ಪಾತ್ರ ಜಾನಕಮ್ಮ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭುವನ್, ನನ್ನ ಪಾತ್ರ ಸನ್ಯಾಸಿ ಹಾಗೂ ನಟ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಕುಮಾರ್, ನನ್ನ ಪಾತ್ರ ನನ್ನ ಹೆಸರು ರೋಚನ್ ಕುಮಾರ್, ನಾನು ಟೆಕ್ನಿಕಲ್ ತಂಡದವನು. ನನ್ನ ಹೆಸರು ಮಹಂತ್, ನಾನು ಕೂಡ ಟೆಕ್ನಿಕಲ್ ಟೀಮ್ ಆಗಿದ್ದೇನೆ. ನನ್ನ ಹೆಸರು ಅನಂತ, ನಾನು ಕೂಡ ಟೆಕ್ನಿಕಲ್ ಟೀಮ್ ಆಗಿದ್ದೇನೆ. ನನ್ನ ಹೆಸರು ಸುಹಾಸ್, ನನ್ನ ಪಾತ್ರ ಲಕ್ಷ್ಮಣ. ಈ ನಾಟಕವನ್ನು ವೀಕ್ಷಿಸಿದ ಎಲ್ಲರಿಗೂ ಹಾಗೂ ನಾಟಕವನ್ನು ಮಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಇದು ನಮ್ಮ ಚಕ್ರವ್ಯೂಹ ತಂಡದಿಂದ ಈ ವರ್ಷ ಮಾಡಿದ 3ನೇ ನಾಟಕ ಆಗಿತ್ತು. ಸೊ ಎಲ್ಲ ನಾಟಕಗಳಿಗೂ ಇದೇ ರೀತಿ ಪ್ರೋತ್ಸಾಹಿಸಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಸ್ಪೆಷಲ್ ಮೆನ್ಷನ್, ಈ ಚಕ್ರವ್ಯೂಹ ತಂಡದ ಫೌಂಡರ್ಸ್ ನಮ್ಮ ಸಮೃದ್ಧ ಮ್ಯಾಮ್ ಮತ್ತೆ ಸಂಹಿತಾ ಮ್ಯಾಮ್ ಬಂದಿದ್ದಾರೆ. ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಇವರು ಸ್ಟಾರ್ಟ್ ಮಾಡಿದ್ದೇನೆ ಇಷ್ಟೊಂದು ಡ್ರಾಮಾಗಳು ಆಗೋಕ್ಕೆ ಚಾನ್ಸ್ ಸಿಕ್ಕಿದೆ. ಇವರಿಲ್ಲ ಅಂದರೆ ಎಲ್ಲ ಡ್ರಾಮಾಗಳು ಆಗ್ತಲೇ ಇರಲಿಲ್ಲ. ಸೊ ಮ್ಯಾಮ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಇದು ನಮ್ಮ ಸಾಲ್ವೆನ್ಸ್ ಬ್ಯಾಚ್ ಇಂದ ಮಾಡಿದ ಕೊನೆಯ ನಾಟಕವಾಗಿತ್ತು. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಸಂಹಿತಾ. ನಾನು ಸಂಹಿತಾ, ವೇರ್ ಫ್ರಮ್ ಝೆನೆಲೆನ್ಸ್ ಬ್ಯಾಚ್. ನಾವು ಆ್ಯಕ್ಚುಲಿ ಇದು ಚಕ್ರವ್ಯೂಹ ಅನ್ನೋ ಟೀಮ್ನ ಸ್ಟಾರ್ಟ್ ಮಾಡಿದ್ದು ನಮ್ಮ ಸೆಕೆಂಡ್ ಇಯರಲ್ಲಿ. ಆವಾಗ 6 ಜನ ಇದ್ವಿ ಅಷ್ಟೇ. 6 ಜನ 1 ವೀಕಲ್ಲಿ ಹಯವದನ ಅಂತ ಒಂದು ನಾಟಕವನ್ನು ನಮ್ಮ ಇದು ಕನ್ನಡ ಹಬ್ಬಕ್ಕೆ ಮಾಡಿದ್ದು. ಆ್ಯಂಡ್ ಹೇಳ್ಬೇಕಂದ್ರೆ ನಮ್ಮ ಫಸ್ಟ್ ಸ್ಟೇಜ್ ಪ್ರಾಕ್ಟೀಸ್ ಆಗಿದ್ದೆ ಫೈನಲ್ ಪರ್ಫಾರ್ಮೆನ್ಸಲ್ಲಿ. ಆ್ಯಂಡ್ ಇಟ್ ವಾಸ್ ಅ ಮೆಸ್, ಇಟ್ ವಾಸ್ ಅ ಕಂಪ್ಲೀಟ್ ಮೆಸ್. ಸೊ ಇವಾಗ ಅದೇ ನಾಟಕದ ಟೀಮು ಇಷ್ಟು ಬೆಳೆದು 1 ವರ್ಷದಲ್ಲಿ 3 ಪ್ಲೇ ಮಾಡಿ ಇಷ್ಟು ಚೆನ್ನಾಗಿ ಮಾಡೋದು ನಿಜವಾಗ್ಲೂ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೊ ಪ್ಲೀಸ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ದ ಚಕ್ರವ್ಯೂಹ.
ಡ್ರಾಮಾನ ಕರೆದಿದ ತಕ್ಷಣ ಬಂದು ಎಂಜಾಯ್ ಮಾಡಿ ಪ್ರತಿ ವರ್ಷ ನಮಗೆ ಸಪೋರ್ಟ್ ಮಾಡ್ತಿರೋ ಸುಷ್ಮಾ ಮ್ಯಾಮ್ಗೂ ಕೂಡ ತುಂಬ ಧನ್ಯವಾದಗಳು. ಎಲ್ಲ ಡ್ರಾಮಾಗಳು ಕೂಡ ಬಂದು ವೀಕ್ಷಿಸಿ ಡ್ರಾಮಾ ಆದಮೇಲೆ ನಮಗೆಲ್ಲ ಕಂಗ್ರಾಟ್ಸ್ ಮಾಡ್ತಾರೆ. ಸೊ ನಾನು ತುಂಬ ಥ್ಯಾಂಕ್ಸ್ ಮಾಡ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.